ಹಾಲೆಲೂಯ. ಮುಂದಿನ ಭಾಗದಲ್ಲಿ ನಾವು ದೇವರ ವಾಕ್ಯ ಸಂದೇಶವನ್ನು ಕೇಳಲಿಕ್ಕಿದ್ದೇವೆ. ನಮ್ಮ ಮಧ್ಯದಲ್ಲಿ ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವಂಥ ಪಾಸ್ಟರ್ ಸುರೇಶ್ ಅವರಿದ್ದಾರೆ. ಕುಂದಾಪುರದಲ್ಲಿ ಸೇವೆ ಮಾಡುವವರು ನಮ್ಮನ್ನು ವಾಕ್ಯದ ನಡೆಸುತ್ತಾರೆ. ನಾವೆಲ್ಲರೂ ಕರೆಗಳನ್ನು ತಟ್ಟಿ ಅವರನ್ನು ನಾವು ಸ್ವಾಗತಿಸೋಣ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಈಗಾಗಲೇ ನಾವು ಆತ್ಮಸ್ವರೂಪನಾದ ದೇವರನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಕರ್ತನನ್ನು ಆರಾಧಿಸುವಾಗ ದೇವರ ಪ್ರಸನ್ನತೆ ನಾವು ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಅನುಭವಿಸಿದವರಾಗಿದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ. ಶಬ್ದ ಕಡಿಮೆ ಆಗ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ನಿಂತು ದೇವರ ವಾಕ್ಯವನ್ನು ಹಂಚಲಿಕ್ಕೆ ಕರ್ತನು ಕೊಟ್ಟಂಥ ಕೃಪೆಗಾಗಿ, ಹಾಗೆ ಪ್ರಿಯ ಸಭಾಪಾಲಕರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಒಂದನ್ನು ತಿಳಿಸುವವನಾಗಿದ್ದೇನೆ. ಇವತ್ತಿನ ವಾಕ್ಯ ಭಾಗಕ್ಕೆ ನಾವು ಹೋಗೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ ಅದರ 1ನೇ ವಚನದಿಂದ 10ನೇ ವಚನ ತನಕ ಯಾರಾದರೂ ಓದಿಕೊಳ್ಳೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ 1ರಿಂದ 10ನೇ ವಚನ. ಆಗ ಸಕಲ ಸೇನಾಧಿಪತಿಗಳು ಕಾರೇಹನ ಮಗನಾದ ಯೋಹಾನನು, ಹೋವಾಷನ ಮಗನಾದ ಯಜನ್ಯನು, ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲ ಜನರು ಪ್ರವಾದಿಯಾದ ಯೆರೆಮೀಯನ ಬಳಿಗೆ ಬಂದು ಅವನಿಗೆ, ದಯಮಾಡು ನಮ್ಮ ಬಿನ್ನಹವನ್ನು ಲಾಲಿಸು. ನಿನ್ನ ದೇವರಾದ ಯೆಹೋವನು ನಾವು ನಡೆಯಬೇಕಾದ ಮಾರ್ಗವನ್ನು ಮಾಡತಕ್ಕ ಕಾರ್ಯವನ್ನು ತೋರಿಸುವ ಹಾಗೆ ನಮಗಾಗಿ, ಅಂದರೆ ಉಳಿದಿರುವ ಈ ಜನರೆಲ್ಲರಿಗಾಗಿ ನಿನ್ನ ದೇವರಾದ ಯೆಹೋವನನ್ನು ಪ್ರಾರ್ಥಿಸು. ನಿನ್ನ ಕಣ್ಣಿಗೆ ಕಾಣುವ ಪ್ರಕಾರ ಅಪಾರ ಜನರಲ್ಲಿ ನಾವು ಕೆಲವರು ಮಾತ್ರ ಉಳಿದಿದ್ದೇವೆ ಎಂದು ವಿಜ್ಞಾಪಿಸಿದರು. ಇದನ್ನು ಕೇಳಿ ಪ್ರವಾದಿಯಾದ ಯೆರೆಮೀಯನು ಅವರಿಗೆ, ನಿಮ್ಮ ಬಿನ್ನಹವನ್ನು ಕೇಳಿದೆನು. ಇಗೋ, ನಿಮ್ಮ ಮಾತಿನಂತೆ ನಿಮ್ಮ ದೇವರಾದ ಯೆಹೋವನನ್ನು ಪ್ರಾರ್ಥಿಸುವೆನು. ಯೆಹೋವನು ಯಾವ ಉತ್ತರವನ್ನು ದಯಪಾಲಿಸುವನೋ ಒಂದನ್ನು ಮುಚ್ಚದೆ ನಿಮಗೆ ತಿಳಿಸುವೆನು ಎಂದು ಹೇಳಲು ಅವರು ಯೆರೆಮೀಯನಿಗೆ, ನಿನ್ನ ದೇವರಾದ ಯೆಹೋವನು ನಿನ್ನ ಮೂಲಕ ನಮಗೆ ಕಳುಹಿಸುವ ಮಾತಿನಂತೆ ನಾವು ನಡೆಯದಿದ್ದರೆ ಯೆಹೋವನು ಸ್ಥಿರವಾದ ಸತ್ಯ ಸಾಕ್ಷಿಯಾಗಿ ನಿಂತು ನಮ್ಮನ್ನು ಖಂಡಿಸಲಿ. ನಮ್ಮ ದೇವರಾದ ಯೆಹೋವನ ಮಾತು ಹಿತವಾಗಲಿ ಅಹಿತವಾಗಲಿ ಆತನ ಸನ್ನಿಧಿಯಲ್ಲಿ ವಿಚಾರಿಸುವುದಕ್ಕೆ ನಿನ್ನನ್ನು ಕಳುಹಿಸುವ ನಾವು ಅದನ್ನು ಕೈಕೊಳ್ಳುವೆವು. ನಮ್ಮ ದೇವರಾದ ಯೆಹೋವನ ಮಾತನ್ನು ನಾವು ಕೇಳಿದರೆ ನಮಗೆ ಶುಭವಾಗುವುದಷ್ಟೇ ಎಂಬುದಾಗಿ ಹೇಳಿದರು. 10 ದಿನಗಳಾದ ಮೇಲೆ ಯೆಹೋವನು ತನ್ನ ವಾಕ್ಯವನ್ನು ಯೆರೆಮೀಯನಿಗೆ ದಯಪಾಲಿಸಿದನು. ಆಗ ಅವನು ಕಾರೇಹನ ಮಗನಾದ ಯೋಹಾನಾನನನ್ನು, ಅವನೊಂದಿಗಿದ್ದ ಸಕಲ ಸೇನಾಧಿಪತಿಗಳನ್ನು, ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲ ಜನರನ್ನು ಕರೆದು, ನಿಮ್ಮ ವಿಜ್ಞಾಪನೆಯನ್ನು ಯೆಹೋವನಿಗೆ ಅರಿಕೆ ಮಾಡುವುದಕ್ಕಾಗಿ ನನ್ನನ್ನು ಕಳುಹಿಸಿದಿರಲ್ಲ. ಅದಕ್ಕೆ ಇಸ್ರಾಯೇಲ್ ದೇವರಾದ ಯೆಹೋವನು ಹೀಗನ್ನುತ್ತಾನೆ, ನೀವು ಈ ದೇಶದಲ್ಲಿ ನೆಲೆಗೊಂಡಿದ್ದರೆ ನಾನು ನಿಮ್ಮನ್ನು ಕಟ್ಟುವೆನು, ಕೆಡುವುದಿಲ್ಲ, ನೆಡುವೆನು, ಕೀಳುವುದಿಲ್ಲ. ನಾನು ನಿಮಗೆ ಮಾಡಿದ ಕೇಡಿಗೆ ಪಶ್ಚಾತ್ತಾಪ ಪಡುತ್ತೇನೆ. ಆಮೇನ್. ಒಂದು ಕ್ಷಣ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸಿರುವಂಥ ಸ್ವರ್ಗೀಯ ತಂದೆಯಾದ ದೇವರೇ, ನಿನ್ನ ವಾಕ್ಯವು ಸತ್ಯವಾದದ್ದು, ನಿತ್ಯವಾದದ್ದು, ನಮ್ಮನ್ನು ಕಟ್ಟುವಂಥದ್ದು ಆಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೆ, ಈ ವಾಕ್ಯಗಳ ಮೂಲಕವಾಗಿ ನನ್ನೊಂದಿಗೆ ನಮ್ಮೆಲ್ಲರೊಂದಿಗೆ ನೀನು ಮಾತನಾಡು ಸ್ವಾಮಿ. ಈ ಕರ್ತನೆ ಬೆಳಗಿನ ಸಮಯದಲ್ಲಿ ನಿನ್ನ ಆಲೋಚನೆಗಳು ನಮ್ಮ ಮಧ್ಯದಲ್ಲಿ ಪ್ರಕಟವಾಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ವಾಕ್ಯವನ್ನು ಸಾರುವಂಥ ನಿನ್ನ ದಾಸನಾದ ನನ್ನನ್ನು ಕರ್ತನೆ ನಿನ್ನ ಶಿಲುಬೆಯಡಿ ಮರೆಮಾಡಿಕೋ, ನಿನ್ನನ್ನು ಪ್ರಕಟಿಸು ಸ್ವಾಮಿ. ವಾಕ್ಯಕ್ಕೆ ಸಂಪೂರ್ಣವಾಗಿ ವಿಧೇಯರಾಗಿ ಆ ವಾಕ್ಯಾನುಸಾರವಾಗಿ ನಡೆದುಕೊಳ್ಳಲಿಕ್ಕೆ ನಮ್ಮೆಲ್ಲರಿಗೂ ಕೃಪೆ ಕೊಟ್ಟು ನಡೆಸು. ವಾಕ್ಯವನ್ನು ಕೇಳುವ ಪ್ರತಿಯೊಂದು ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. 30, 60, 100ರಷ್ಟು ಫಲ ಕೊಡುವಂಥ ಮಕ್ಕಳಾಗಿ ಕಾಣಲ್ಪಡುವಂತೆ ಪವಿತ್ರಾತ್ಮ ನಿನ್ನ ನಡೆಸು. ಘನತೆ, ಮಾನ, ಪ್ರಭಾವ, ಮಹಿಮೆ ನಿಮಗೆ ಮಾತ್ರ ಸಲ್ಲಿಸುತ್ತೇವೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ಹಾಲೆಲೂಯಾ, ಹಾಲೆಲೂಯಾ. ಯೆರೆಮೀಯನ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ 1ನೇ ವಚನದಿಂದ 22ನೇ ವಚನ ತನಕ ಓದಬೇಕಾಗಿತ್ತು. ಆದರೆ ಸಮಯದ ಅಭಾವದಿಂದ ನಾನು 10ನೇ ವಚನ ತನಕ ಮಾತ್ರ ನಾನು ಓದಲಿಕ್ಕೆ ಹೇಳಿದೆ. ಆದರೆ ಅಲ್ಲಿ ನಾವು ನೋಡುವಾಗ ಅಲ್ಲಿ ಹೆಡ್ಡಿಂಗ್ ನಾವು ನೋಡ್ತೇವೆ, ಸ್ವದೇಶದಲ್ಲಿ ಉಳಿದ ಯಹೂದ್ಯರು ಐಗುಪ್ತ್ಯಕ್ಕೆ ವಲಸೆ ಹೋದದ್ದು ಎಂಬುದಾಗಿ ನಾವು ನೋಡ್ತೇವೆ. ಇವತ್ತು ನಮ್ಮ ಪ್ರಸಂಗದ ಶೀರ್ಷಿಕೆ ಅಥವಾ ಶಿರೋನಾಮೆ ಕಟ್ಟುವ ಮತ್ತು ನೆಡುವ ದೇವರು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್.
ಕಟ್ಟುವ ಮತ್ತು ನೆಡುವ ದೇವರು. ಯಾಕೆಂದರೆ ಇವತ್ತು 10ನೇ ವಚನ ಬಹಳ ಪ್ರಾಮುಖ್ಯವಾಗಿರುವಂಥ ಭಾಗ. ಇವತ್ತು ನಾವು ಧ್ಯಾನಿಸ್ಲಿಕ್ಕಿರುವಂಥ ವಾಕ್ಯ ಭಾಗ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೆಹೋವನು ಹೀಗನ್ನುತ್ತಾನೆ, ನೀವು ಈ ದೇಶದಲ್ಲಿ ನೆಲೆಗೊಂಡಿದ್ದರೆ ನಾನು ನಿಮ್ಮನ್ನು ಕಟ್ಟುವೆನು, ಕೆಡುವುದಿಲ್ಲ, ನೆಡುವೆನು, ಕೀಳುವುದಿಲ್ಲ. ನಾನು ನಿಮಗೆ ಮಾಡಿದ ಕೇಡಿಗೆ ಪಶ್ಚಾತ್ತಾಪ ಪಡುತ್ತೇನೆ ಎಂಬುದಾಗಿ ದೇವರು ಯೆರೆಮೀಯನಿಗೆ ಹೇಳುವಂಥ ಮಾತುಗಳಾಗಿದೆ. ಯಾಕೆಂದರೆ ನಾವು 42ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ನಾವು ನೋಡುವಾಗ ಅಲ್ಲಿ ನಾವು ನೋಡ್ತೇವೆ. 1ನೇ ವಚನ, ಆಗ ಸಕಲ ಸೇನಾಪತಿಗಳು, ಕಾರೇಹನ ಮಗನಾದ ಯೋಹಾನನನು, ಹೋಸಾಯನ ಮಗನಾದ ಯಜನ್ಯನು, ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲ ಜನರು ಪ್ರವಾದಿಯಾದ ಯೆರೆಮೀಯನ ಬಳಿಗೆ ಬಂದು ಅವನಿಗೆ, ದಯಮಾಡು, ನಮ್ಮ ಬಿನ್ನಹವನ್ನು ಲಾಲಿಸು, ನಿನ್ನ ದೇವರಾದ ಯೆಹೋವನು ನಾವು ನಡೆಯಬೇಕಾದ ಮಾರ್ಗವನ್ನು, ಮಾಡತಕ್ಕ ಕಾರ್ಯವನ್ನು ತೋರಿಸುವ ಹಾಗೆ ನಮಗಾಗಿ, ಅಂದರೆ ಉಳಿದಿರುವ ಈ ಜನರೆಲ್ಲರಿಗಾಗಿ ನಿನ್ನ ದೇವರಾದ ಯೆಹೋವನನ್ನು ಪ್ರಾರ್ಥಿಸು. ನಿನ್ನ ಕಣ್ಣಿಗೆ ಕಾಣುವ ಪ್ರಕಾರ ಅಪಾರ ಜನರಲ್ಲಿ ನಾವು ಕೆಲವರು ಮಾತ್ರ ಉಳಿದಿದ್ದೇವೆ ಎಂದು ವಿಜ್ಞಾಪಿಸಿದರು. ಇದನ್ನು ಕೇಳಿ ಪ್ರವಾದಿಯಾದ ಯೆರೆಮೀಯನು ಅವರಿಗೆ, ನಿಮ್ಮ ಬಿನ್ನಹವನ್ನು ಕೇಳಿದ್ದೇನೆ. ಇಗೋ, ನಿಮ್ಮ ಮಾತಿನಂತೆ ನಿಮ್ಮ ದೇವರಾದ ಯೆಹೋವನನ್ನು ಪ್ರಾರ್ಥಿಸುವೆನು. ಯೆಹೋವನು ಯಾವ ಉತ್ತರವನ್ನು ದಯಪಾಲಿಸುವನೋ ಒಂದನ್ನೂ ಮುಚ್ಚದೆ ನಿಮಗೆ ತಿಳಿಸುವೆನು ಎಂದು ಹೇಳಲು, ಅವರು ಯೆರೆಮೀಯನಿಗೆ, ನಿನ್ನ ದೇವರಾದ ಯೆಹೋವನು ನಿನ್ನ ಮೂಲಕ ನಮಗೆ ಕಳುಹಿಸುವ ಮಾತಿನಂತೆ ನಾವು ನಡೆಯದಿದ್ದರೆ ಯೆಹೋವನು ಸ್ಥಿರವಾದ ಸತ್ಯಸಾಕ್ಷಿಯಾಗಿ ನಿಂತು ನಮ್ಮನ್ನು ಖಂಡಿಸಲಿ. ನಮ್ಮ ದೇವರಾದ ಯೆಹೋವನ ಮಾತು ಹಿತವಾಗಲಿ ಅಹಿತವಾಗಲಿ ಆತನ ಸನ್ನಿಧಿಯಲ್ಲಿ ವಿಚಾರಿಸುವುದಕ್ಕೆ ನಿನ್ನನ್ನು ಕಳುಹಿಸುವ ನಾವು ಅದನ್ನು ಕೈಕೊಳ್ಳುವೆವು. ನಮ್ಮ ದೇವರಾದ ಯೆಹೋವನ ಮಾತನ್ನು ನಾವು ಕೇಳಿದರೆ ನಮಗೆ ಶುಭವಾಗುವುದಷ್ಟೇ ಎಂಬುದಾಗಿ ಹೇಳಿದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಭಾಗದಲ್ಲಿ ನಾವು ನೋಡುತ್ತೇವೆ, ಯಾಕೆಂದರೆ ಸ್ವಲ್ಪ ಜನರು ಮಾತ್ರ ಉಳಿದಿದ್ದಾರೆ. ಅಲ್ಲಿ ಉಳಿದವ್ರನ್ನೆಲ್ಲ ಯಾರು ಸೆರೆಯಾಳಾಗಿ ಹಿಡ್ಕೊಂಡು ಹೋಗಿದ್ದಾರೆ. ಹಿಂದಿನ ಅಧ್ಯಾಯಗಳನ್ನು ನೋಡುವಾಗ ಹಲ್ಲೆಲೂಯಾ, ನೆಬೂಕದ್ನೆಚ್ಚರನು ಉತ್ತಮವಾದವರನ್ನು, ಶ್ರೇಷ್ಠವಾದವರನ್ನು ಆರಿಸಿಕೊಂಡು ಸೆರೆಯಾಗಿ ಹಿಡಿದುಕೊಂಡು ಹೋಗಿದ್ದಾನೆ. ಅಲ್ಲಿ ಬಡವರು, ಯಾವ ಗಣನೆಗೂ ಬಾರದವರನ್ನೆಲ್ಲ ಉಳಿಸಿ ಹೋಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಈ ಭಾಗದಲ್ಲಿ ನಾವು ನೋಡುವಾಗ 42ನೇ ಅಧ್ಯಾಯ ಹಿನ್ನೆಲೆಯನ್ನು ನಾವು ಗಮನಿಸುವಾಗ ಈ ವಾಕ್ಯದ ಆಧಾರದಲ್ಲಿ ಯಾರು ತಾವು ಇದ್ದ ಸ್ಥಳದಲ್ಲಿ ನಿಂತು ದೇವರ ಆಶೀರ್ವಾದವನ್ನು ಅಲ್ಲಿ ಹೊಂದಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಬದಲಿಗೆ ಅವರು ದೇವರ ಮಾತನ್ನು ಮೀರಿದ್ದರಿಂದ ದೊಡ್ಡ ನಷ್ಟವನ್ನು ಅನುಭವಿಸ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಯಾಕೆಂದರೆ ಆರಂಭದಲ್ಲಿ ಬಹಳ ಸುಂದರವಾಗಿ ಯೆರೆಮೀಯನಿಗೆ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಏನು ಹೇಳ್ತಾ ಇದ್ದಾರೆ? ನಿಮ್ಮ ದೇವರಾದ ಯೆಹೋವನು ಶುಭವಾಗಲಿ ಅಶುಭವಾಗಲಿ ಏನೇ ಹೇಳಿದ್ರು ಕೂಡ ನಾವು ಅದನ್ನು ಶಿರಸಾವಹಿಸಿ ಕೈಕೊಂಡು ನಡೆಯುತ್ತೇವೆ ಎಂಬುದಾಗಿ ಅವರು ಹೇಳಿದರು. ಹಲ್ಲೆಲೂಯಾ. ನೀವು 10ನೇ ವಚನದಿಂದ ಕೆಳಗೆ ಬರುವಾಗ ಅಲ್ಲಿ ಅವರು ಉಲ್ಟಾ ಹೊಡೆದರು ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡುವಾಗ ಈ ಅಧ್ಯಾಯದಲ್ಲಿ ನಾವು ನೋಡುವಾಗ ಬಾಬೇಲಿನ ರಾಜನಾಗಿರುವಂಥ ನೆಬೂಕದ್ನೆಚ್ಚರನು ಯೆರೂಸಲೇಮನ್ನು ನಾಶ ಮಾಡಿದ ನಂತರ ಯೆಹೂದ ದೇಶದಲ್ಲಿ ಕೇವಲ ಬಡವರು ಮತ್ತು ಅಳಿದುಳಿದ ಕೆಲವು ಜನರು ಉಳಿದುಕೊಂಡರು ಎಂಬುದಾಗಿ ನಾವು ಈ ಅಧ್ಯಾಯದಲ್ಲಿ ನಾವು ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಅವರ ಮುಂದಾಳತ್ವವನ್ನು ಗೆದಲ್ಯ ಎಂಬಂಥ ಒಬ್ಬ ವ್ಯಕ್ತಿಯು ವಹಿಸಿಕೊಳ್ತಾನೆ. ಆದರೆ ನಾವು ವಾಕ್ಯದಲ್ಲಿ ನಾವು ನೋಡುವಾಗ, ಆದರೆ ಇಸ್ಮಾಯೇಲನು ಏನು ಮಾಡ್ತಾನೆ? ಗೆದಲ್ಯನನ್ನು ಕೊಲೆ ಮಾಡಿದಾಗ ಉಳಿದ ಜನರಲ್ಲಿ ಈಗ ಮತ್ತೆ ಬಾಬೇಲಿನರ ಸೇಡಿನ ಬಗ್ಗೆ ವಿಪರೀತವಾಗಿ ಅವರು ಭಯಕ್ಕೆ ಮತ್ತು ಒಳಗಾದರು ಎಂಬುದಾಗಿ ಹಿಂದಿನ ಅಧ್ಯಾಯಗಳನ್ನ ನಾವು ನೋಡ್ತೇವೆ. ಆಗ ಜನರ ಮುಂದಾಳುಗಳಾದ ಯೋಹಾನನು, ಯಜನ್ಯನು ಮತ್ತು ಉಳಿದ ಎಲ್ಲ ಇಸ್ರಾಯೇಲ್ಯರು ಜನರು ಪ್ರವಾದಿಯಾದ ಯೆರೆಮೀಯನ ಬಳಿಗೆ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಅಲ್ಲಿ ಅವರು ನೋಡುವಾಗ ಅವರು ಯೆರೆಮೀಯನಿಗೆ, ನಾವು ಐಗುಪ್ತ ದೇಶಕ್ಕೆ ಹೋಗಬೇಕೋ ಅಥವಾ ಇಲ್ಲೇ ಇರಬೇಕೋ ಎಂದು ನೀನು ದೇವರ ಹತ್ತಿರ ಕೇಳು ಎಂಬುದಾಗಿ ಪ್ರವಾದಿ ಹತ್ರ ಕೇಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ಅವ್ರು ಏನು ಹೇಳ್ತಾರೆ? ದೇವರು ಒಳ್ಳೆಯದನ್ನು ಹೇಳಲಿ ಕೆಟ್ಟದ್ದನ್ನು ಹೇಳಲಿ ನಾವು ಆ ಮಾತಿಗೆ ಖಂಡಿತವಾಗಿ ನಾವು ವಿಧೇಯರಾಗ್ತೇವೆ ಎಂದು ಆಣೆ ಪ್ರಮಾಣ ಮಾಡಿದ್ರಂತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ನಾವು ಈ 42ನೇ ಅಧ್ಯಾಯ 10ನೇ ವಚನಕ್ಕೆ ಬರುವಾಗ 10 ದಿನಗಳಾದ ನಂತರ ಯೆರೆಮೀಯನು ದೇವರ ಹತ್ತಿರ ಹೋಗಿ ವಿಜ್ಞಾಪನೆ ಮಾಡುವಾಗ ಕೇಳುವಾಗ ಆ 10ನೇ ವಚನದಲ್ಲಿ ದೇವರು ಹೇಳುವಂಥ ಮಾತು, ಯೆಹೋವನು ಹೀಗನ್ನುತ್ತಾನೆ, ನೀವು ಈ ದೇಶದಲ್ಲಿ ನೆಲೆಗೊಂಡಿದ್ದರೆ ನಾನು ನಿಮ್ಮನ್ನು ಕಟ್ಟುವೆನು, ಕೆಡುವುದಿಲ್ಲ. ಆಮೇಲೆ ನೆಡುವೆನು, ಕೀಳುವುದಿಲ್ಲ.
ನಾನು ನಿಮಗೆ ಮಾಡಿದ ಕೇಡಿಗೆ ಪಶ್ಚಾತ್ತಾಪ ಪಡುತ್ತೇನೆಂಬುದಾಗಿ ದೇವರು ಹೇಳ್ತಾನೆ. ಹಾಲೆಲೂಯ, ಹಾಲೆಲೂಯ. ಅದರ ಅರ್ಥ ಐಗುಪ್ತ ದೇಶಕ್ಕೆ ಓಡಿ ಹೋಗದೆ ಈ ದೇಶದಲ್ಲಿಯೇ ಅಂದರೆ ನೀವು ನೆಲೆಗೊಂಡಿದ್ದರೆ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಆದರೆ ಜನರು ಮಾಡಿದ್ದೇನು? ಮುಂದಿನ ವಚನದಲ್ಲಿ ನೀವು 10ನೇ ವಚನದಿಂದ ಮನೆಯಲ್ಲಿ ಪ್ರಿಯರುವಾಗ ಓದಿಕೊಳ್ಳ್ರಿ. ಅಲ್ಲಿ ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಏನೆಂದರೆ, ಆ ಸಂದರ್ಭಗಳಲ್ಲಿ ಅವ್ರು ಏನು ಮಾಡ್ತಾರೆ, ಪ್ರವಾದಿಯಾದ ಯೆರೆಮೀಯನನ್ನೇ ನಿಂದಿಸ್ತಾ ಇದ್ದಾರೆ. ದೇವರ ಹತ್ರ ಆಲೋಚನೆ ಕೇಳುತ್ತಿ ಇವರೇ, ದೇವರು ಒಳ್ಳೆಯದ ಹೇಳಲಿ ಕೆಟ್ಟದ್ದೇ ಹೇಳಲಿ ನಾವು ಅದಕ್ಕೆ ಪೂರ್ಣ ವಿಧೇಯರಾಗಿ ನಾವು ನಡ್ಕೊಳ್ತೇವೆ ಎಂಬುದಾಗಿ ಹೇಳಿದವರು ಇವರೇ. ಈಗ ದೇವರು ಹೇಳಿದ ಮಾತೇನು? ದೇವರೇನು ಮಾತೇನು ಹೇಳಿದ್ದಾನೆ? ನೀವು ಈ ದೇಶದಲ್ಲಿ ನೆಲೆಗೊಂಡಿದ್ರೆ ನಾನು ನಿಮ್ಮನ್ನು ಕಟ್ತೇನೆ, ಹಲ್ಲೆಲೂಯ, ಕೆಡುವುದಿಲ್ಲ. ಎರಡನೇದಾಗಿ ನಾನು ನಿಮ್ಮನ್ನು ನೆಡ್ತೇನೆ, ಕೀಳುವುದಿಲ್ಲ ಎಂಬುದಾಗಿ ದೇವರು ಹೇಳಿದ್ದಾನೆ. ಈ ಮಾತನ್ನು ಹೇಳಿದ್ದವರಿಗೆ ಏನಾಯಿತು? ಬುಡಕ್ಕೆ ಬೆಂಕಿ ಬಿದ್ದ ಹಾಗಾಯಿತು. ಪ್ರವಾದಿಯಾದ ಯೆರೆಮೀಯನನ್ನು ಏನು ಮಾಡ್ತಿದ್ದಾರೆ ಅವರು? ನೀನು ಸುಳ್ಳು ಹೇಳ್ತಾ ಇದ್ದಿ, ಯೆಹೋವನ ಮಾತಲ್ಲ ಇದು, ನಿನ್ನ ಸ್ವಂತ ಇಚ್ಛೆಯಿಂದ ಯಾರು ಹೇಳಿದ ಮಾತನ್ನು ಹೇಳ್ತಾ ಇದ್ದಿ ಎಂಬುದಾಗಿ ಯೆರೆಮೀಯನಿಗೆ ಅವರು ವಿರೋಧವಾಗಿ ನಿಂತರು. ಅದರ ನಂತರ ಅವರು ದೇವರ ಮಾತನ್ನು ಮೀರಿ ಐಗುಪ್ತ ದೇಶಕ್ಕೆ ಹೋದರು ಎಂಬುದಾಗಿ ನಾವು ನೋಡ್ತೇವೆ. ಅವರು ದೇವರ ಮಾತನ್ನು ನಿರ್ಲಕ್ಷಿಸಿ ಯೆರೆಮೀಯನು ಮತ್ತು ಉಳಿದ ಜನರೆಲ್ಲರನ್ನು ಬಲವಂತವಾಗಿ ಕರೆಕೊಂಡು ಐಗುಪ್ತ ದೇಶಕ್ಕೆ ಹೋದರು ಎಂಬುದಾಗಿ ನಾವು ಮುಂದಿನ ವಚನದಲ್ಲಿ ನೋಡುವವರಾಗಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅಲ್ಲಿ ಯಾರು ಕೂಡ ಇದ್ದ ಸ್ಥಳದಲ್ಲಿ ನಿಂತು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲಿಲ್ಲ. ಪ್ರೈಸ್ ದಿ ಲಾರ್ಡ್. ಅವರು ಐಗುಪ್ತ ದೇಶಕ್ಕೆ ಹೋದ ನಂತರ ಮುಂದಿನ ಅಧ್ಯಾಯಗಳನ್ನು ನಾವು ನೋಡುವಾಗ ದೇವರು ಮುನ್ಸೂಚನೆ ನೀಡಿದಂತೆಯೇ ಅಲ್ಲಿಯೂ ಬಾಬಿಲೋನ್ ಅರಸನಾಗಿರುವಂಥ ನೆಬೂಕದ್ನೆಚ್ಚರನು ಬಂದು ಏನು ಮಾಡುತ್ತಾನೆ? ದೇವರ ಮಾತನ್ನು ಮೀರಿದವರೆಲ್ಲರೂ ಕೆಲವರು ಯುದ್ಧಕ್ಕೆ ಒಳಗಾಗಿ ಸಾಯ್ತಾರೆ, ಕೆಲವರು ಕ್ಷಾಮಕ್ಕೆ ತುತ್ತಾಗ್ತಾರೆ, ಇನ್ನು ಕೆಲವರು ಖಡ್ಗಕ್ಕೆ ಸುತ್ತಾಗಿ ಸಂಪೂರ್ಣವಾಗಿ ನಾಶವಾಗಿ ಹೋಗ್ತಾರೆ. ಹಲ್ಲೆಲೂಯ. ಈ ವಾಕ್ಯ ನಮಗೆ ಕೊಡುವ ಸಂದೇಶವೇನೆಂದರೆ, ನಾವೆಷ್ಟೇ ಭಯದ ಪರಿಸ್ಥಿತಿಯಲ್ಲಿದ್ದರೂ ನಮ್ಮ ಸ್ವಂತ ಬುದ್ಧಿಯ ಮೇಲೆ ನಾವು ಆತುಕೊಳ್ಳದೆ ದೇವರು ಇರಲು ಹೇಳಿದ ಸ್ಥಳದಲ್ಲೇ ಆತನ ಚಿತ್ತದಲ್ಲೇ ನಾವಿದ್ರೆ ಮಾತ್ರ ಆಶೀರ್ವಾದವನ್ನು ಹೊಂದಲಿಕ್ಕೆ ಸಾಧ್ಯ ಎಂಬುದಾಗಿ ಈ ವಾಕ್ಯ ನಮಗೆ ಎಚ್ಚರಿಕೆ ಕೊಡುವಂಥದ್ದಾಗಿದೆ. ಹಾಲೆಲೂಯ, ಹಾಲೆಲೂಯ. ದೇವರು ಎಷ್ಟು ಸುಂದರವಾಗಿ ಮಾತನಾಡಿದ ನೋಡ್ರಿ. ನಾನು ನಿಮ್ಮನ್ನು ಕಟ್ಟುವೆನು, ಕೆಡುವುದಿಲ್ಲ. ಎರಡನೇದಾಗಿ ನಿಮ್ಮನ್ನು ನೆಡುವೆನು, ಕೀಳುವುದಿಲ್ಲ. ಮೂರನೇದಾಗಿ ನಾನು ನಿಮಗೆ ಮಾಡಿದ ಕೇಡಿಗೆ ಪಶ್ಚಾತ್ತಾಪ ಪಡುತ್ತೇನೆಂಬುದಾಗಿ. ಇಷ್ಟು ಕರುಣೆಯುಳ್ಳ ದಯಾಮಯನಾದ ದೇವರು ಎಲ್ಲಿದ್ದಾನೆ ಪ್ರಪಂಚದಲ್ಲಿ? ಹಲ್ಲೆಲೂಯ. ನಾವು ತಪ್ಪು ಮಾಡಿದಾಗಲೂ, ನಾವು ದೇವರಿಗೆ ವಿರೋಧವಾಗಿ ನಡ್ಕೊಂಡಾಗಲೂ, ದೇವರ ಚಿತ್ತಕ್ಕೆ ವಿರೋಧವಾಗಿ ಜೀವಿಸಿದಾಗಲೂ, ದೇವರ ಚಿತ್ತ ಇಲ್ಲದಿರುವಂಥ ಅನ್ಯ ದೇವರುಗಳನ್ನು ಆರಾಧಿಸಿದಾಗಲೂ ಈ ಜನರು ಬಹಳ ನಮ್ರತೆಯಿಂದ ವಿಧೇಯತೆಯಿಂದ ಯೆರೆಮೀಯನ ಬಳಿಗೆ ಬಂದು ಕೇಳ್ತಾರೆ, ನಾವು ಐಗುಪ್ತ ದೇಶಕ್ಕೆ ಹೋಗಬೇಕಾ ಬೇಡವಾ? ಅವರು ಎಲ್ಲ ವಿಷಯದಲ್ಲಿ ಅವರು ಮಾತಾಡೋಕೆ ನೋಡ್ರಿ, ಯೆರೆಮೀಯನಿಗೆ ನಿನ್ನ ದೇವರಾಗಿರುವ ಯೆಹೋವ, ನಿನ್ನ ದೇವರಾಗಿ. ಹಾಗಾದ್ರೆ ಇವ್ರ ದೇವರಲ್ವಾ? ಪ್ರೈಸ್ ದಿ ಲಾರ್ಡ್. ಇವ್ರ ದೇವರಲ್ವಾ? ಯಾವಾಗಲೂ ಅವ್ರು ಹೇಳುವಂಥ ಮಾತು ಪ್ರವಾದಿಗೆ, ನಿನ್ನ ದೇವರಾಗಿರುವ ಯೆಹೋವನು ಏನು ಹೇಳ್ತಾನೋ ನಾವು ಅದೇ ರೀತಿಯಾಗಿ ನಾವು ನಡೀತೇವೆ. ಎಲ್ಲಿ ಕೂಡ ನಮ್ಮ ದೇವರಂತ ಅವರು ಹೇಳ್ತಾ ಇಲ್ಲ. ಹಲ್ಲೆಲೂಯ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಈ 10ನೇ ವಚನದ ಮೂಲಕವಾಗಿ ದೇವರು ವಾಗ್ದಾನ ನೀಡಿದ ಪ್ರಕಾರವಾಗಿ ನಾನು ನಿಮ್ಮನ್ನು ಕಟ್ಟುವೆನು, ಕೆಡುವುದಿಲ್ಲ, ನೆಡುವೆನು, ಕೇಳುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆಂದರೆ ಈ ದಿನದಲ್ಲಿ ಇದು ಬಹಳ ಇಂಪಾರ್ಟೆಂಟ್. ಅನೇಕರು ಮಾಡುವಂಥ ಕೆಲಸ ಏನು ಗೊತ್ತುಂಟಾ? ಈ ಒಂದು ಕಡೆ ದೇವರ ಸೇವೆಗಾಗಿ ಕಳಿಸಿದಾಗ ಆ ಸ್ಥಳದಲ್ಲಿ ಅನೇಕ ವರ್ಷಗಳಿಂದ ಸೇವೆ ಬೆಳವಣಿಗೆ ಇಲ್ಲದಿರುವಾಗ ಸೇವಕರಾಗಿರುವವರು ಏನು ಮಾಡ್ತಾರೆ? ಇಲ್ಲಿ ಸೇವೆ ಬೆಳವಣಿಗೆಯೇ ಇಲ್ಲ, ಆತ್ಮಗಳು ಸುವಾರ್ತೆ ಕೇಳ್ತಾನೆ ಇಲ್ಲ, ಹಾಗಾಗಿ ಈ ಪಟ್ಟಣದಿಂದ ಇನ್ನೊಂದು ಪಟ್ಟಣಕ್ಕೆ ಹೋದರೆ ಬಹಳ ಒಳ್ಳೆಯದೆಂಬುದಾಗಿ ನೆನೆಸ್ಕೊಳ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಇನ್ನು ಕೆಲವರು ಸೇವೆಗೆ ಅನೇಕ ರೀತಿಯ ವಿರೋಧತೆಗಳು ಬರುವಾಗ, ವಿರೋಧಿಸುವ ಜನರು ಅನೇಕರಾಗಿರುವಾಗ ಈ ಪಟ್ಟಣದಲ್ಲಿ ಸೇವೆನೇ ಬೇಡ ಎಂಬುದಾಗಿ ಬೇರೆ ಕಡೆಗೆ ಹೋಗಲಿಕ್ಕೆ ನಿರ್ಧಾರ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರು ಏನಕ್ಕಾಗಿ ಕರೆದಿದ್ದಾನೆ, ದೇವರು ಏನಕ್ಕಾಗಿ ಆ ಪಟ್ಟಣದಲ್ಲಿ ನಿಮ್ಮನ್ನು ನೇಮಿಸಿದ್ದಾನೆ, ಅದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರು ಒಂದು ಪಟ್ಟಣದಲ್ಲಿ ನಿಮ್ಮನ್ನು ಕರೆದು ಇದೇ ಪಟ್ಟಣದಲ್ಲಿ ನೀವು ನಿಲ್ಲಬೇಕು, ಸೇವೆ ಮಾಡಬೇಕೆಂಬುದಾಗಿ ದೇವರು ಹೇಳಿರುವುದಾದರೆ ಅದರ ಮಧ್ಯದಲ್ಲಿ ಕಷ್ಟಗಳು, ಹಿಂಸೆಗಳು, ಹೋರಾಟಗಳು ಎಲ್ಲದರ ಮಧ್ಯದಲ್ಲಿ ಕೂಡ ದೇವರ ಜೊತೆಗಿರ್ತಾನೆ.
ನಾವೊಬ್ಬರೇ ಹೋರಾಡ್ತಾ ಇಲ್ಲ, ನಾವೊಬ್ಬರೇ ಸೇವೆ ಮಾಡ್ತಾ ಇಲ್ಲ. ನಮ್ಮ ಜೊತೆಗೆ ಪರಲೋಕ ಸೈನ್ಯವಿರುವಾಗ ನಾವು ಯಾಕೆ ಭಯ ಪಡಬೇಕು? ಹಲ್ಲೆಲೂಯಾ. ಇವತ್ತು ಅನೇಕ ವಿಶ್ವಾಸಿಗಳ ಕುಟುಂಬದಲ್ಲಿ ನೋಡುವಾಗ ಅತ್ತೆ ಸರಿ ಇದ್ರೆ ಸೊಸೆ ಸರಿ ಇರಲ್ಲ, ಸೊಸೆ ಸರಿ ಇದ್ರೆ ಅತ್ತೆ ಸರಿ ಇರುವುದಿಲ್ಲ. ಯಾಕೆಂದ್ರೆ ಪ್ರಾಬ್ಲಮ್ ಏನು? ಇವತ್ತು ಅನೇಕರ ಉದ್ದೇಶ ಏನು ಗೊತ್ತುಂಟಾ? ನಾವಿಲ್ಲಿಂದ ಬೇರೆ ಮನೆ ಮಾಡೋಣ್ರಿ, ಯಾವ್ದಾದ್ರು ಬಾಡಿಗೆ ಮನೆಯಲ್ಲಿ ಹೋಗಿರೋಣ ಎಂಬುದಾಗಿ. ಇವತ್ತು ವಿಶ್ವಾಸಿಗಳ ಜೀವಿತದಲ್ಲಿ ನಡೆಯುವಂಥ ವಿಷಯವೇ ಇದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ಆ ಮನೆಯಲ್ಲಿ ದೇವರನ್ನು ಅರಿಯದಿರುವಂಥ ಕುಟುಂಬದವರಾದರೆ ನಿಮಗೆ ಬಹಳ ಕಷ್ಟ ಆಗ್ತದೆ ಅಂತ ನಾವು ಅಂದ್ಕೊಳ್ಬೋದು. ಯಾಕೆಂದ್ರೆ ಅವರ ಆಚಾರ ವಿಚಾರಗಳು ಬೇರೆಯಾಗಿರ್ತದೆ, ನಿಮ್ಮ ನಿಯಮಗಳು ಬೇರೆಯಾಗಿರ್ತದೆ. ಹಾಗೆ ಒಂದಕ್ಕೊಂದು ಹೊಂದಿಕೆ ಆಗದಿರುವುದರಿಂದ ನೀವು ಬೇರೆ ಕಡೆ ಹೋಗಲು ಮನಸ್ಸು ಮಾಡೋದು ಒಳ್ಳೆಯದು. ಹಲ್ಲೆಲೂಯಾ. ಈಗ ಒಂದೇ ಮನೆಯಲ್ಲಿ ಒಂದೇ ಸಭೆಗೆ ಹೋಗುವವರು, ಒಂದೇ ದೇವರನ್ನು ಆರಾಧನೆ ಮಾಡಿದ ಕುಟುಂಬದಲ್ಲಿ ಈ ರೀತಿಯಾದ ಭಿನ್ನಾಭಿಪ್ರಾಯಗಳು ಬರುವಾಗ ನಾವೇನು ಮಾಡಬೇಕು? ನಾನು ಕಳೆದ ಸಾರಿ ಹೇಳಿದೆ, ತೋಟಗಳನ್ನು ಹಾಳು ಮಾಡುವ ನರಿಗಳನ್ನು, ನರಿಮರಿಗಳನ್ನು ಹಿಡಿಯಿರಿ, ನಮ್ಮ ತೋಟವು ಹೂವಾಗಿವೆ ಎಂಬುದಾಗಿ. ಹಲ್ಲೆಲೂಯಾ. ಮತ್ತೆ ನಾನು ಹೇಳಿದ್ದೇನೆ, ಇವತ್ತು ನಮ್ಮ ಕುಟುಂಬವನ್ನು ಬೇಲಿ ಹಾಕಿ ನಾವು ಕಾಪಾಡಬೇಕೆಂಬುದಾಗಿ. ಮೊದಲನೇದಾಗಿ ಪ್ರಾರ್ಥನೆ ಎನ್ನುವಂಥ ಬೇಲಿ, ಎರಡನೇದಾಗಿ ಪರಿಶುದ್ಧ ಎನ್ನುವಂಥ ಬೇಲಿ, ಮೂರನೇದಾಗಿ ದೇವರ ವಾಕ್ಯ ಅಂತ ಎನ್ನುವಂಥ ಬೇಲಿ ಹಾಕಿ ನಾವು ಕಾಪಾಡಬೇಕು. ಹಲ್ಲೆಲೂಯಾ. ಇವತ್ತು ಕುಟುಂಬಗಳಲ್ಲಿ ಯಾಕೆ ಮನಸ್ತಾಪಗಳು? ಒಬ್ಬರನ್ನು ನೋಡ್ರೆ ಒಬ್ಬರಿಗೆ ಯಾಕೆ ಆಗುವುದಿಲ್ಲ? ನಾವು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆದೇ ಇರುವುದರಿಂದ, ನಮ್ಮ ಸಮಸ್ಯೆಗಳನ್ನು ದೇವರ ಮುಂದೆ ನಾವು ತೆಗೆದುಕೊಂಡು ಹೋಗದೇ ಇರುವುದರಿಂದ ಏನಾಗ್ತದೆ? ಕೆಲವು ಸಾರಿ ಒಟ್ಟಿಗೆ ಇರುವಂಥ ಸಂಸಾರವನ್ನು ನಾವೇನು ಮಾಡ್ತೇವೆ? ಬಿಟ್ಟು ಸಪ್ರೇಟ್ ಆಗಿ ನಾವು ಹೋಗ್ಲಿಕ್ಕೆ ನಾವು ಇಷ್ಟಪಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ಇರುವ ಸ್ಥಳಗಳಲ್ಲೇ ನಾವಿದ್ರೆ ದೇವರು ಖಂಡಿತವಾಗಿ ಬದಲಾವಣೆ ಮಾಡ್ತಾನೆ. ಅತ್ತೆ ಎಷ್ಟೇ ರಫ್ ಆಗಿರ್ಬೋದು, ಎಷ್ಟೇ ಜೋರಾಗಿರ್ಬೋದು, ನೀವು ಮಾಡೋ ಪ್ರಾರ್ಥನೆದವರ ಮನಸ್ಸನ್ನು ದೇವರು ಬದಲಾವಣೆ ಮಾಡ್ತಾನೆ. ನಿಮ್ಮ ಸೊಸೆ ನೀವು ಹೇಳಿದ ಹಾಗೆ ಕೇಳ್ತಾ ಇಲ್ವಾ? ನೀವು ಮಾಡೋ ಪ್ರಾರ್ಥನೆಯಿಂದ ಕರ್ತನು ಸೊಸೆಯ ಮನಸ್ಸನ್ನು ಬದಲಾವಣೆ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದಕ್ಕೆಲ್ಲದಕ್ಕೂ ಒಂದೇ ಒಂದು ಮೆಡಿಸಿನ್ ಯಾವುದು ಗೊತ್ತುಂಟಾ? ಪ್ರಾರ್ಥನೆ. ಹಲ್ಲೆಲೂಯಾ. ದೇವರು ನಾವಿರುವ ಸ್ಥಳಗಳಲ್ಲಿ ನಮ್ಮನ್ನು ಆಶೀರ್ವದಿಸಬೇಕಾ? ದೇವರು ನಮ್ಮನ್ನು ಕಟ್ಟಬೇಕಾ? ದೇವರು ನಮ್ಮನ್ನು ನಿಲ್ಲಿಸಬೇಕಾ? ಒಂದು ಸಾಕ್ಷಿಯ ಕುಟುಂಬವಾಗಿ ಎಬ್ಬಿಸಬೇಕಾದ್ರೆ ನಾವು ಇರುವ ಸ್ಥಳಗಳಲ್ಲೇ ನಾವು ದೇವರು ಹೇಳಿದ ಪ್ರಕಾರವಾಗಿ ನಾವು ವಿಧೇಯರಾಗಿ ನಿಂತರೆ ಖಂಡಿತವಾಗಿ ದೊಡ್ಡ ಆಶೀರ್ವಾದವನ್ನು ಕಾಣಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ದೇವರು ಹೇಳುವಂಥ ಮಾತು, ನಾನು ನಿಮ್ಮನ್ನು ಕೆಡವದೆ ಕಟ್ಟುವೆನು, ಕೀಳದೆ ನೆಡುವೆನು. ಪ್ರೈಸ್ ದಿ ಲಾರ್ಡ್. ದೇವರು ತನ್ನ ಜನರನ್ನು ಕೇವಲ ತಪ್ಪು ಮಾಡಿದಾಗ ದಂಡಿಸುವುದು ಮಾತ್ರವಲ್ಲ, ಅದರ ಜೊತೆಗೆ ಬದಲಾಗಿ ಅವರನ್ನು ಗುಣಪಡಿಸ್ತಾನೆ, ಅವರಿಗೆ ಸಮಾಧಾನವನ್ನು ಕೊಡ್ತಾನೆ, ಅವರಿಗೆ ಆರೋಗ್ಯವನ್ನು ಕೊಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಕಟ್ಟುವುದು ಎಂಬುದಾಗಿ ನಾವು ನೋಡುವಾಗ ಮುರಿದು ಹೋದ ಬದುಕುಗಳನ್ನು, ಸಂಬಂಧಗಳನ್ನು, ನಂಬಿಕೆಗಳನ್ನು ದೇವರು ತಿರುಗಿ ಕಟ್ಟುವವನಾಗಿದ್ದಾನೆ. ಹಲ್ಲೆಲೂಯಾ. ಕಟ್ಟುವುದೆಂಬುದಾಗಿ ನಾವು ನೋಡುವಾಗ ಮುರಿದು ಹೋದಂಥ ಸಂಬಂಧ, ಮುರಿದು ಹೋದಂಥ ನಂಬಿಕೆ, ಮುರಿದು ಹೋದಂಥ ಬದುಕುಗಳನ್ನು ಕರ್ತನೇನು ಮಾಡ್ತಾನೆ? ಕಟ್ಟಿ ಕೊಡ್ತಾನೆ. ಪ್ರೈಸ್ ದಿ ಲಾರ್ಡ್. ಯೋವೇಲನ ಪ್ರವಾದ ಗ್ರಂಥದಲ್ಲಿ ನಾವು ನೋಡುವಾಗ ಚೂರಿ ಮಿಡತೆ, ದೊಡ್ಡ ಮಿಡತೆ, ಸಣ್ಣ ಮಿಡತೆ ತಿಂದು ಬಿಟ್ಟ ವರ್ಷಗಳನ್ನ ನಾನು ನಿಮಗೆ ಏನು ಮಾಡ್ತೇನೆ? ಕಟ್ಟಿ ಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ಸೇವೆ ಎಲ್ಲಿ ಸಮಸ್ಯೆಗಳಾಗ್ತದೋ, ಆರಂಭದಲ್ಲಿ ಸಮಸ್ಯೆಗಳು ಇದೆ, ಆದರೆ ನಾವು ನಂಬಿಗಸ್ತರಾಗಿ ದೇವರು ಹೇಳಿದ ಪ್ರಕಾರ ನಾವು ಅಲ್ಲಿ ನಿಲ್ಲುವುದಾದರೆ ಅದೇ ಸ್ಥಳದಲ್ಲಿ ದೊಡ್ಡ ರಿವೈವಲ್, ಉಜ್ಜೀವನ ಆ ಸೇವೆ ಮೂಲಕವಾಗಿ ಕರ್ತನು ಪ್ರಾರಂಭಿಸಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಆತ್ಮಗಳಿಲ್ಲ ಇಲ್ಲ ಎಂಬುದಾಗಿ ಕೊರೋದಕ್ಕಿಂತ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಾಗ ಆ ವಿರೋಧ ಮಾಡುವಂಥ ವ್ಯಕ್ತಿಗಳೇ ಒಂದು ದಿನ ದೇವರ ಸನ್ನಿಧಾನಕ್ಕೆ ದೇವರು ಕರ್ಕೊಂಡು ಬರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕರು ಇವತ್ತು ಈ ದಿನದಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳು ಏನು ಗೊತ್ತುಂಟಾ? ಸಣ್ಣ ಸಭೆಯಾಗಲಿ ದೊಡ್ಡ ಸಭೆಯಾಗಲಿ ಏನಾದರೂ ಅಲ್ಲಿ ಸ್ವಲ್ಪ ಏರುಪೇರು ಆಯ್ತಂತ ನೋಡುವಾಗ ಈ ಸಭೆನೇ ಸರಿ ಇಲ್ಲ, ಪಾಸ್ಟರೇ ಸರಿ ಇಲ್ಲ, ವಿಶ್ವಾಸಿಗಳೇ ಸರಿ ಇಲ್ಲ ಎಂಬುದಾಗಿ ಏನು ಮಾಡ್ತಾರೆ? ಇನ್ನೊಂದು ಸಭೆಗೆ ಜಂಪ್ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನೀವು ಯೋಚನೆ ಮಾಡ್ರಿ, ವಿಶ್ವದಲ್ಲಿ ಪರ್ಫೆಕ್ಟ್ ಆಗಿರುವಂಥ ಸೇವಕರಾಗಲಿ, ಪರ್ಫೆಕ್ಟ್ ಆಗಿರೋ ಸಭೆಯಾಗಲಿ ಯಾವುದಾದ್ರು ಇದ್ದರೆ ನೀವು ಹೇಳಬೇಕು, ಇದೆಯಾ? ಹಲೋ, ಇಡೀ ವಿಶ್ವದಲ್ಲೇ ನಾನು ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಪರ್ಫೆಕ್ಟ್ ಆಗಿರುವಂಥ ಸಭೆ, ಪರ್ಫೆಕ್ಟ್ ಆಗಿರುವಂಥ ಸೇವಕರು ಯಾರಾದರೂ ಇದ್ದರೆ ಕೈ ತೋರಿಸ್ರಿ, ಇದ್ದಾರಂತ ಹೇಳ್ರಿ ನೀವು. ಹಲ್ಲೆಲೂಯಾ. ಹಾಗಾದರೆ ಎಲ್ಲ ಸಭೆಗಳಲ್ಲಿಯೂ ಲೋಪದೋಷಗಳು, ಕುಂದು ಕೊರತೆಗಳು ಇರ್ತದೆ. ಎಲ್ಲ ಸೇವಕರಲ್ಲಿಯೂ ಲೋಪದೋಷಗಳು, ಕುಂದು ಕೊರತೆಗಳು ಇರ್ತದೆ.
ನಾವು ಅದನ್ನು ನೋಡಬಾರ್ದು. ಅಂಥ ಲೋಪದೋಷ ಕುಂದು ಕೊರತೆಗಳಿದ್ದರೆ ನಾವೇನು ಮಾಡಬೇಕು? ದೇವರ ಸನ್ನಿಧಾನದಲ್ಲಿ ಹೋಗಿ ಪ್ರಾರ್ಥನೆ ಮಾಡಬೇಕು. ಸಭೆಯನ್ನು ನಾವು ಕ್ರಮಪಡಿಸಬೇಕು. ಹಲ್ಲೆಲೂಯಾ. ಇಲ್ಲಿ ಸಭೆ ಸರಿ ಇಲ್ಲ ಅಂತ ಇನ್ನೊಂದು ಕಡೆ ಹೋದರೆ ಅಲ್ಲಿ ನಿಮಗೆ ಸ್ವಲ್ಪ ಸಮಯ ಹೋದಾಗ ಎಲ್ಲರೂ ಬಹಳ ನಿಮಗೆ ಪ್ರೀತಿ ಮಾಡ್ತಾರೆ. ಅದಾದ ನಂತರ ನಿಮ್ಮನ್ನು ಮೂಸುವರು ಕೂಡ ಇರೋದಿಲ್ಲ. ಆವಾಗ ನೀವು ಮತ್ತೇನು ಮಾಡ್ತೀರಿ? ಇನ್ನೊಂದು ಸಭೆಗೆ ನೀವು ಜಂಪ್ ಮಾಡ್ತೀರಿ. ಹಲ್ಲೆಲೂಯಾ. ನಾವು ಮರಕೋತಿಗಳ ಹಲೋ ಮರಕೋತಿಗಳ ಕೋತಿ ಕೆಲಸ ಏನು? ಈ ಮರದಿಂದ ಆ ಮರಕ್ಕೆ, ಆ ಮರದಿಂದ ಇನ್ನೊಂದು ಮರಕ್ಕೆ ಜಂಪ್ ಮಾಡ್ತಾನೆ ಇರ್ತದೆ. ಹಲ್ಲೆಲೂಯಾ. ದೇವರು ಎಲ್ಲಿ ನಮ್ಮನ್ನು ನೆಟ್ಟಿದ್ದಾನೋ ಅಲ್ಲಿ ನಾವಿದ್ದು ದೇವರಿಗಾಗಿ ನಾವು ಫಲ ಕೊಡುವಾಗ ದೇವರಿಗೆ ಬಹಳ ಸಂತೋಷ, ಅದು ನಮಗೆ ದೊಡ್ಡ ಆಶೀರ್ವಾದವಾಗಿರ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಮೊದಲನಾಗಿ ಕಟ್ಟುವುದೆಂಬುದಾಗಿ ನಾವು ನೋಡುವಾಗ ದೇವರು ಮುರಿದು ಹೋದಂಥ ಬದುಕನ್ನು, ಮುರಿದು ಹೋದಂಥ ಸಂಬಂಧಗಳನ್ನು, ಮುರಿದು ಹೋದಂಥ ನಂಬಿಕೆಯನ್ನು ಕರ್ತನು ಕಟ್ಟುವವನಾಗಿದ್ದಾನೆ. ಎರಡನೇದಾಗಿ ನೆಡುವುದೆಂಬುದಾಗಿ ದೇವರು ವಾಕ್ಯನ ನೋಡೋ ಪ್ರಕಾರವಾಗಿ ಅಲೆಮಾರಿತನವನ್ನು ತಪ್ಪಿಸಿ ನಮಗೆ ಒಂದೇ ಸ್ಥಳದಲ್ಲಿ ಕರ್ತನು ಸ್ಥಿರತೆಯನ್ನು ಕೊಟ್ಟು ಅಲ್ಲಿ ನಮ್ಮನ್ನು ನಿಲ್ಲಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ನಾವು ಎಲ್ಲೆಲ್ಲೋ ಓಡಿ ಹೋಗಬೇಕಂತ ಅವಶ್ಯಕತೆ ಇಲ್ಲ. ನಾವು ಇರುವ ಸ್ಥಳದಲ್ಲೇ ದೇವರು ನಮ್ಮನ್ನು ಆಶ್ರಯಿಸಲಿಕ್ಕೆ ಆತನು ಇಷ್ಟಪಡುವವನಾಗಿದ್ದಾನೆ. ಇರುವ ಸಭೆಯಲ್ಲೇ ದೇವರು ನಮ್ಮನ್ನು ಆಶ್ರಯಿಸಲಿಕ್ಕೆ ಇಷ್ಟಪಡುವವನಾಗಿದ್ದಾನೆ. ಇರುವ ಮನೆಗಳಲ್ಲೇ ದೇವರು ನಮ್ಮನ್ನು ಆಶ್ರಯಿಸಲಿಕ್ಕೆ ಆತನು ಇಷ್ಟಪಡುವವನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೂರದಲ್ಲಿ ಇರುವಂಥ ಬೆಟ್ಟ ನೋಡಲಿಕ್ಕೆ ಬಹಳ ಸುಂದರವಾಗಿರ್ತದೆ. ಅರ್ಥ ಮಾಡಿಕೊಳ್ಳಿ, ಹತ್ತಿರ ಹೋಗಿ ನೋಡಿದಾಗಲೇ ಗೊತ್ತಾಗೋದು ಅದು ಹೇಗಿದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಇವತ್ತು ಆ ಸಭೆ ಈ ಸಭೆ ಎಂಬುದಾಗಿ ನಾವು ಯಾರು ಅದರ ಬಗ್ಗೆ ನಾವು ಕೈ ಬೆರಳು ತೋರಿಸೋದು ಬೇಡ. ಎಲ್ಲವೂ ಕ್ರಿಸ್ತನ ಸಭೆಯಾಗಿದೆ. ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂಥ ಸಭೆಗಳಾಗಿದೆ. ಕ್ರಿಸ್ತನ ಮೊದಲಗೀತಿಯಾಗಿದೆ. ಸಭೆಯಲ್ಲಿರುವಂಥ ಏರುಪೇರು ಇದನ್ನೆಲ್ಲ ಸರಿಪಡಿಸುವಂಥದ್ದು ಸಭೆಯ ಯಜಮಾನನಿಗೆ ಸಂಬಂಧಪಟ್ಟಂಥ ಕೆಲಸ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ಯಾವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಅದನ್ನು ನಾವು ದೃಢವಾಗಿ ನಾವು ಹಿಡಿದುಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ನನ್ನ ಜೀವಿತ, ನನ್ನ ಕುಟುಂಬ ಜೀವಿತ ಕರ್ತನ ಮುಂದೆ ಹೇಗೆ ಇದೆ ಎಂಬುದಾಗಿ ನಾವು ಅನುದಿನ ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡುವಾಗ ವಿಧೇಯತೆ ಸಬಲು. ನೀವು ಈ ದೇಶದಲ್ಲಿಯೇ ನೆಲೆಗೊಂಡಿರಲು ಮನಸ್ಸು ಮಾಡಿದರೆ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಆಶೀರ್ವಾದಕ್ಕೆ ಒಂದು ಷರತ್ತಿದೆ. ಆ ಷರತ್ತು ಯಾವುದು? ಯಾವುದು? ಮಾತಾಡ್ರಿ. ಹಲ್ಲೆಲೂಯಾ. ವಿಧೇಯತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮ್ಮಲ್ಲಿ ನೀವು ದೊಡ್ಡ ಪ್ರಾರ್ಥನಾ ವೀರರಾಗಿರಬಹುದು. ಹಲ್ಲೆಲೂಯಾ. 66 ಪುಸ್ತಕಗಳನ್ನು ಬಾಯ್ಪಾಠ ಮಾಡಿ ಪಟ 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 ನೀವು ತೆಗೆದು ಹೇಳಬಹುದು. ಹಲ್ಲೆಲೂಯಾ. ಒಳ್ಳೆ ಆರಾಧನೆ ಮಾಡ್ಬೋದು. ದೇವರ ಸೇವೆಗೆ ಧಾರಾಳವಾಗಿ ಕೊಡಬಹುದು. ಚಾಚು ತಪ್ಪದೆ ನೀವು ಸಭೆಗೆ ನೀವು ಬರ್ಬೋದು. ಆದರೆ ಇದು ಒಂದು ಇಲ್ದಿದ್ರೆ ಅದೆಲ್ಲ ವೇಸ್ಟೇ. ಯಾವುದು? ವಿಧೇಯತೆ. ಪ್ರೈಸ್ ದಿ ಲಾರ್ಡ್. ಯಾಕೆಂದರೆ ನಮಗೆಲ್ಲರಿಗೂ ಗೊತ್ತಿರುವಾಗ ಸಮುವೇಲನು ಸೌಲನಿಗೆ ಹೇಳುವಂಥ ಮಾತು, ಆತನು ಹೇಳುವಂಥ ಮಾತು, ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟದ್ರಿಂದ ಆತ ನಿನ್ನನ್ನು ಅರಸುತನ ತಳ್ಳಿಬಿಟ್ಟಿದ್ದಾನೆ ಎಂಬುದಾಗಿ. ಯಾಕೆ? ದೇವರು ಹೇಳಿದ ಮಾತನ್ನು ಅವನು ಕ್ರಮವಾಗಿ ನೆರವೇರಿಸಲಿಲ್ಲ. ಹಾಗಾಗಿ ಅರಸುತನ ನಾವು ತಳ್ಳಲ್ಪಟ್ಟನೆಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮ. ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಕರ್ತನು ಏನು ಹೇಳ್ತಾನೋ ಅದಕ್ಕೆ ನಾವು ವಿಧೇಯರಾಗಿ ನಡೆಯುವಾಗ ಆಶೀರ್ವಾದ ನಮಗೆ ದೇವರು ಕಟ್ಟಿಟ್ಟ ಬುತ್ತಿಯಾಗಿ ಆತನು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. 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 ಈ ಯೆರೆಮೀಯ 42ನೇ ಅಧ್ಯಾಯ 10ನೇ ವಚನ, ವಿಧೇಯರಾಗಿ ಆತನು ಹೇಳಿದ ಸ್ಥಳದಲ್ಲೇ ಇರುವುದು. ಇಂದಿನ ಜೀವನಕ್ಕೆ ಅದು ಅನ್ವಯಿಸಿಕೊಳ್ಳಲು ಇಲ್ಲಿ ಕೆಲವೊಂದು ಪ್ರಾಯೋಗಿಕವಾದ ಉದಾಹರಣೆಗಳು ನಾವು ನೋಡ್ಬೋದು. ಉದಾಹರಣೆಗೆ, ಈಗ ನೀವು ಯಾವುದಾದ್ರೂ ಒಂದು ಸ್ಥಳದಲ್ಲಿ ಕೆಲಸದಲ್ಲಿ ಇದ್ದೀರಿ ಅಂತ ನಾವು ನೋಡಿಕೊಳ್ಳುವ. ಈಗ ನಿಮಗೆ ಕೆಲವರಿಗೆ ಕಲ್ತಾಗಿರ್ತದೆ, ಜಾಬಿಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡ್ತೀರಿ. ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆ ಅನುಗುಣವಾಗಿ ದೇವರೊಂದು ಜಾಬ್ ಕೊಡ್ತಾನೆ. ಹಲ್ಲೆಲೂಯಾ. ನೀವು ಆ ಕೆಲಸಕ್ಕೆ ನೀವು ಸೇರಿಕೊಂಡಾಗ ನೀವು ಅಂದ್ಕೊಂಡ ಹಾಗೆ ಅಲ್ಲಿ ಎಲ್ಲವೂ ನಾವು ಅಂದ್ಕೊಂಡ ಹಾಗೆ ಇರುವುದಿಲ್ಲ. ಹಲ್ಲೆಲೂಯಾ. ಕೆಲವು ಸಾರಿ ಬಾಸ್ ಒಂದು ರೀತಿ ಅವರ ವರ್ತನೆ ಕಠೋರವಾಗಿರ್ಬೋದು, ಅಥವಾ ಅಲ್ಲಿ ಕೆಲಸ ನಿಮಗಿಂತ ಮುಂಚೆ ಇದ್ದವರು ಬಹಳ ಎಲ್ಲ ವಿಷಯದಲ್ಲಿ ಅವರು ನಿಮಗಿಂತಲೂ ಅವರು ಒಂದು ಹೆಜ್ಜೆ ಮುಂದಿರಬಹುದು, ನಿಮ್ಮನ್ನು ಕೆಳಮಟ್ಟದಲ್ಲಿ ನೋಡ್ತಾ ಇರ್ಬೋದು. ಆಗ ನೀವು ಅಂದ್ಕೊಳ್ಬೋದು, ಈ ಕೆಲಸ ಬೇಡ ನನಗೆ. ಹಲ್ಲೆಲೂಯಾ.
ಇದು ಯಾವುದು ಸರಿನೇ ಇಲ್ಲ, ಕಂಪನಿಯೇ ಸರಿ ಇಲ್ಲ, ಆಫೀಸೇ ಸರಿ ಇಲ್ಲ. ಹಾಗಾಗಿ ನಾನು ಏನು ಮಾಡಬೇಕು, ಬೇರೆ ಎಲ್ಲಾದರೂ ನಾನು ಕೆಲಸ ನೋಡಬೇಕೆಂಬುದಾಗಿ ನಾವು ಹೋಗ್ತೀವಿ ಅಲ್ಲಿ. ಹಲ್ಲೆಲೂಯ. ಅದ್ರ ಪ್ರಾರ್ಥನೆ ಮಾಡಿ ಕೆಲಸ ಕೊಟ್ಟಿದ್ದ್ಯಾರು? ದೇವರು. ಹಲ್ಲೆಲೂಯ. ಸುಖ ಸುಮ್ಮನೆ ನಿಮಗೆ ಕೆಲಸ ಸಿಗ್ತಾ? ಕಲಿತ ತಕ್ಷಣ ನಿಮಗೆ ಸುಖ ಸುಮ್ಮನೆ ಕೆಲಸ ಸಿಗ್ತಾ? ದೇವರ ಸನ್ನಿಧಾನದಲ್ಲಿ ಏನು ಮಾಡ್ತೀರಿ? ಉಪವಾಸ ಪ್ರಾರ್ಥನೆ ಮಾಡ್ತೀರಿ, ಅನೇಕರಿಗೆ ಪ್ರಾರ್ಥನೆಗೆ ಹೇಳಿಕೊಳ್ತೀರಿ. ಅದರ ಫಲವಾಗಿ ದೇವರಿಗೆ ಇಷ್ಟವಾಗಿರುವಂಥ ಒಂದು ಸ್ಥಳದಲ್ಲಿ ಕರ್ತನು ಕೆಲಸ ಕೊಟ್ಟಿರುವಾಗ, ನಾವು ಅಂದ್ಕೊಂಡ ಹಾಗೆ ಅಲ್ಲಿ ಯಾವುದು ಇಲ್ಲದಿರುವಾಗ ನಾವೇನು ಮಾಡ್ತೀವಿ? ಈ ಆಫೀಸೇ ಸರಿ ಇಲ್ಲ, ಕೆಲಸವೇ ಸರಿ ಇಲ್ಲ, ಹಾಗಾಗಿ ನಾನು ಬೇರೆ ಕಡೆಗೆ ಹೋಗಲಿಕ್ಕೆ ನಾನು ಇಷ್ಟಪಡುವುದಾದರೆ ಅದು ದೇವರಿಗೆ ಇಷ್ಟ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ನೀವು ಅದೇ ಸ್ಥಳದಲ್ಲಿದ್ದು ಎಲ್ಲವನ್ನು ಸಹಿಸಿಕೊಂಡು ನೀವಿರುವುದಾದರೆ ಅದೇ ಸ್ಥಳದಲ್ಲಿ ದೇವರು ಒಂದಿನ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಆತನು ತರುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಸೇವೆಯಲ್ಲಾಗಿರಬಹುದು, ಕುಟುಂಬ ಜೀವಿತಲ್ಲಾಗಿರಬಹುದು, ಸ್ವಲ್ಪ ಕಾಲದ ನಂತರ ವಿರೋಧಗಳಾಗಲಿ, ಅನೇಕ ರೀತಿಯ ಸಮಸ್ಯೆಗಳಾಗಲಿ, ಅದು ಕಾಣದೆ ಹೋಗುವ ಹಾಗೆ ಕರ್ತನು ಆ ಸ್ಥಳದಲ್ಲೇ ನಮ್ಮನ್ನು ಏನು ಮಾಡ್ತಾನೆ? ನೆಡುತ್ತಾನೆ, ಮತ್ತೆ ಆತನು ಕಟ್ಟುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿನ ಕಷ್ಟಗಳಿಗೆ ಹೆದರಿ ದೂರ ಓಡಿ ಹೋಗಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಪ್ರಾರ್ಥನೆಯೊಂದಿಗೆ ಮನೆಯವರನ್ನು ಪ್ರೀತಿಸುತ್ತಾ ದೇವರ ಸಮ್ಮುಖದಲ್ಲಿ ಆತನ ಮುಖವನ್ನು ನೋಡುತ್ತಾ ಇರುವುದಾದರೆ, ಎಲ್ಲ ಕಷ್ಟಗಳು, ಎಲ್ಲ ಸನ್ನಿವೇಶಗಳು ದೇವರ ಸನ್ನಿಧಾನದಲ್ಲಿ ಹರಕೆ ಮಾಡಿ ಆತನ ಸಮ್ಮುಖದಲ್ಲಿ ನಾವು ತಾಳ್ಮೆಯಿಂದ ನಾವು ಕಾದುಕೊಳ್ಳುವುದಾದರೆ, ಕರ್ತನು ಆ ಮುರಿದು ಹೋದಂಥ ಸಂಬಂಧಗಳನ್ನು, ಕುಟುಂಬಗಳನ್ನು ಆತನು ಮತ್ತೆ ಕಟ್ಟಿ ಬಲಪಡಿಸಿ ಆತನ ಸಾಕ್ಷಿಗಾಗಿ ಆತನು ಉಪಯೋಗಿಸಿಕೊಳ್ಳುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಅನೇಕರು ಬಿಸ್ನೆಸ್ಗಳನ್ನು ಮಾಡುವಂಥ ದೇವರ ಮಕ್ಕಳು ಕೂಡ ಬಿಸ್ನೆಸ್ನಲ್ಲಿ ನಷ್ಟವಾದಾಗ ಅವರು ಏನು ಮಾಡ್ತಾರೆ? ಅನೇಕ ತಪ್ಪುದಾರಿಗಳ ಮೂಲಕವಾಗಿ, ಅಡ್ಡದಾರಿಗಳ ಮೂಲಕವಾಗಿ ಅನೇಕ ರೀತಿಯ ಲಾಭಗಳನ್ನು ಸಂಪಾದನೆ ಮಾಡಲಿಕ್ಕೆ ಅವರು ನೋಡ್ತಾ ಇರ್ತಾರೆ. ಹಲ್ಲೆಲೂಯಾ. ಆದರೆ ದೇವ ಮಕ್ಕಳೇ, ನಿಮ್ಮ ಬಿಸ್ನೆಸ್ಸಲ್ಲಿ ನಷ್ಟವಾದರೂ ಕೂಡ ನಮಗೆ ನಂಬಿಕೆ ಇರಬೇಕು. ದೇವರು ಒಂದು ದಿನ ನಷ್ಟವಾದಕ್ಕೆ ದೇವರು ಎರಡರಷ್ಟಾಗಿ ಕೂಡಿಸಿಕೊಡ್ತಾನೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಅಲ್ಲಿ ಇಲ್ಲಿ ಹಾರಾಡಲಿಕ್ಕಾಗಿ ನಾವು ಕರೆಯಲ್ಪಟ್ಟವರಲ್ಲ. ದೇವರು ಎಲ್ಲಿ ನಮ್ಮನ್ನು ನೇಮಿಸಿದ್ದಾನೋ ಅಲ್ಲಿ ನಾವು ಸ್ಥಿರವಾಗಿ ನಾವು ನಿಲ್ಲಬೇಕು. ಒಂದು ವೇಳೆ ನೀವು ಹೇಳ್ಬೋದು, ಅನೇಕರು ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ನೀವೀಗ ಈ ಸಭೆಯಲ್ಲಿ ಬಂದು ನೀವು ದೇವರನ್ನು ಆರಾಧನೆ ಮಾಡ್ತಾ ಇರ್ಬೋದು. ಪಾಸ್ಟರ್, ನಮಗೆ ಕೆಲಸ ಇಲ್ಲಿ ಸಿಕ್ಕಿರುವುದರಿಂದ ನಾವೀಗ ನಮ್ಮೂರಿಗೆ ಹೋಗಿ ಆರಾಧನೆ ಮಾಡಲಿಕ್ಕೆ ಆಗ್ತದೆ ಎಂಬುದಾಗಿ ನೀವು ಕೇಳ್ಬೋದು. ಖಂಡಿತ ಸಾಧ್ಯವಿಲ್ಲ. ಹಲ್ಲೆಲೂಯಾ. ದೇವರ ಪ್ರೇರಣೆಯೊಂದಿಗೆ, ದೇವರ ಆಲೋಚನೆ ಪ್ರಕಾರವಾಗಿ ನೀವು ಇಲ್ಲಿಗೆ ಬಂದರೆ ದೇವರಿಗೆ ಸ್ತೋತ್ರ. ನಾನು ಆ ವಿಷಯದಲ್ಲಿ ಮಾತಾಡ್ತಾ ಇಲ್ಲ. ಹಲ್ಲೆಲೂಯಾ. ಅದು ದೇವರ ಚಿತ್ತಾನುಸಾರವಾಗಿರುವಂಥದ್ದು. ಇನ್ನು ಅನೇಕರು ಮಾಡುವಂಥ ಕೆಲಸ, ಸಭೆಯಲ್ಲಿ ಏನಾದರೂ ಏರ್ಪೇರುಗಳಾಗಿರುವಾಗ, ಕುಟುಂಬದಲ್ಲಿ ಏನಾದರೂ ಏರ್ಪೇರುಗಳಾಗಿರುವಾಗ ಬೇರೆ ಮನೆ ಮಾಡ್ತಾರೆ, ಬೇರೆ ಸಭೆಗೆ ಹೋಗ್ತಾರೆ. ಇದೆಲ್ಲ ದೇವರು ಇಷ್ಟಪಡುವಂಥ ಕಾರ್ಯವಲ್ಲ ಇದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನೆಗಾರನು ಏನು ಹೇಳ್ತಾನೆ? ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರಂತೆ. ನಾವು ಯಾವ ಸಭೆಯಲ್ಲಿ ದೇವರು ನಮ್ಮನ್ನು ನೆಟ್ಟಿದ್ದಾನೋ ಆ ಸಭೆಯಲ್ಲಿ ನಾವು ಚೆನ್ನಾಗಿ ಬೆಳೆದು ದೇವರಿಗಾಗಿ ಫಲ ಕೊಡುವಂಥ ದೇವಜನರಾಗಿರಬೇಕು. ನೀವು ಇಲ್ಲಿಂದ ಇನ್ನೊಂದು ಸಭೆಯಿಂದ ಮತ್ತೊಂದು ಸಭೆಗೆ ಹೋದ್ರೆ ನಿಮಗೆ ಫಲ ಕೊಡ್ಲಿಕ್ಕೆ ಆಗ್ತದಾ? ದೇವರಲ್ಲಿ ಬೆಳಿಲಿಕ್ಕೆ ಆಗ್ತದಾ? ಪ್ರತಿಯೊಂದು ಸಭೆಯಲ್ಲಿ, ಪ್ರತಿಯೊಬ್ಬರಲ್ಲಿ ಕೂಡ ನೀವು ಯಾವಾಗಲೂ ಏನು ಮಾಡ್ತೀರಿ? ತಪ್ಪುಗಳನ್ನು ಕಂಡು ಹಿಡಿಯೋದ್ರಲ್ಲೇ ನಿಮ್ಮ ಜೀವನ ನೀವು ಕಳೀತೀರಿ. ಅಲ್ಲಿಗೆ ಅರ್ಧ ಆಯುಷ್ಯ ಮುಗ್ದೋಗಿರ್ತದೆ. ಮತ್ತೆ ಯಾವಾಗ ನಾವು ದೇವರಿಗೋಸ್ಕರವಾಗಿ ಸೇವೆ ಮಾಡುವುದು, ದೇವರಿಗೋಸ್ಕರವಾಗಿ ನಾವು ಯಾವಾಗ ಕೆಲಸ ಮಾಡುವುದು? ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಸತ್ಯವೇದದಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನೋಡುವಾಗ ಅಲ್ಲಿ ನಾವು ನೋಡ್ತೇವೆ, ಪ್ರವಾದಿಯಾದ ಏಲಿಯನು ಬೆದರಿಕೆಗೆ ಹೆದರಿ ಓಡಿ ಹೋದಾಗ ದೇವರು ಆತನನ್ನು ಪುನಃ ಅದೇ ಸ್ಥಳಕ್ಕೆ ಕಳುಹಿಸಿ ಬಲಪಡಿಸ್ತಾನೆಂಬುದಾಗಿ ನಾವು ಅರಸುಗಳ ಪುಸ್ತಕದಲ್ಲಿ ನಾವು ನೋಡುವವರಾಗಿದ್ದೇವೆ. ಹಲ್ಲೆಲೂಯಾ. ಇವತ್ತು ನಾವು ನಮ್ಮ ಜವಾಬ್ದಾರಿಗಳಿಂದ ನಾವು ಓಡಿ ಹೋಗದೆ ನಾವಿರುವಂಥ ಸ್ಥಳದಲ್ಲೇ ನಾವು ಸ್ಥಿರವಾಗಿ ನಾವು ನಿಲ್ಲುವುದಾದರೆ ದೇವರು ನಮ್ಮ ಸೇವೆಯನ್ನು ಆತನು ಅಭಿವೃದ್ಧಿಪಡಿಸ್ತಾನೆ. ನಮ್ಮ ಕುಟುಂಬ ಜೀವಿತವನ್ನು ಆತನು ಅಭಿವೃದ್ಧಿಪಡಿಸುವವನಾಗಿದ್ದಾನೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ದೇವರು ಉನ್ನತವಾದ ಪೋಸ್ಟಲ್ಲಿ ದೇವರು ನಿಲ್ಲಿಸುವವನಾಗಿದ್ದಾನೆ. ನಿಮ್ಮ ಸಂಬಳಗಳು ಜಾಸ್ತಿ ಆಗುವಾಗ ದೇವರು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ,
ನಾವು ಎಲ್ಲಿಯೂ ಓಡಿ ಹೋಗದೆ ದೇವರು ಎಲ್ಲಿ ನಮ್ಮ ನೇಮಿಸಿದ್ದಾನೋ, ಮನೆಯಲ್ಲಿಯೋ, ಸಭೆಯಲ್ಲಿಯೋ, ಕೆಲಸದಲ್ಲಿಯೋ, ಕಂಪನಿಯಲ್ಲಿಯೋ, ಅಲ್ಲೇ ನಾವು ದೃಢವಾಗಿ ನಿಂತು ಪ್ರಾರ್ಥನೆ ಮಾಡುತ್ತಾ ದೇವರ ಮುಖವನ್ನು ನೋಡುತ್ತಾ ಆ ಸ್ಥಳದಲ್ಲಿ ನಾವು ಸಾಕ್ಷಿಗಳಾಗಿ ನಿಲ್ಲುವಾಗ ಕರ್ತನು ಖಂಡಿತವಾಗಿ ನಮ್ಮನ್ನು ಮೇಲಕ್ಕೆತ್ತುವಂಥ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯೆರೆಮೀಯ 42ನೇ ಅಧ್ಯಾಯ 10ನೇ ವಚನದ ಸಂದೇಶಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಉದಾಹರಣೆಗಳು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 1ರಿಂದ 14ನೇ ವಚನ ಮನೆಯಲ್ಲಿರುವಾಗ ನೀವು ಓದಿಕೊಳ್ಳ್ರಿ. ಆದಿಕಾಂಡ 26ನೇ ಅಧ್ಯಾಯ 1ರಿಂದ 14ನೇ ವಚನ. ಈ ಯೆರೆಮೀಯನ ಪ್ರವಾದನೆಗಿರುವಂಥ 42ನೇ ಅಧ್ಯಾಯದ 10ನೇ ವಚನಕ್ಕೆ ಬಹಳ ಅತ್ಯಂತ ಹತ್ತಿರವಾಗಿರುವಂಥ ಉದಾಹರಣೆಯಾಗಿದೆ ಇದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪರಿಸ್ಥಿತಿಯಲ್ಲಿ ಬಗ್ಗೆ ನಾವು ನೋಡುವಾಗ ಇಸಾಕನು ವಾಸಿಸುತ್ತಿದ್ದ ದೇಶದಲ್ಲಿ ಭೀಕರವಾದಂಥ ಬರಗಾಲ ಉಂಟಾಯ್ತಂತೆ. ಪ್ರೈಸ್ ದಿ ಲಾರ್ಡ್. ಆದಿಕಾಂಡ 26 1ರಿಂದ 14. ಆಗ ಇಸಾಕನು ತನ್ನ ತಂದೆಯಾದ ಅಬ್ರಹಾಮನು ಮಾಡಿದಂತೆ ಈ ಬರಗಾಲವನ್ನು ತಪ್ಪಿಸಿಕೊಳ್ಳೋದಕ್ಕೋಸ್ಕರವಾಗಿ ಆಹಾರಕ್ಕಾಗಿ ಐಗುಪ್ತ ದೇಶಕ್ಕೆ ಹೋಗಲು ನಿರ್ಧಾರ ಮಾಡಿದನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲ ಇದ್ದೀರಾ? ನೀವು ಹಲ್ಲೆಲೂಯಾ ಅಂತ ಹೇಳಬೇಕು, ದೇವರಿಗೆ ಮಹಿಮೆ ಆಗಬೇಕು. ಹಲ್ಲೆಲೂಯಾ. ಇಸಾಕನು ವಾಸಿಸುತ್ತಿದ್ದ ದೇಶದಲ್ಲಿ ಭೀಕರವಾಗಿರುವಂಥ ಬರಗಾಲ ಸಮಯದಲ್ಲಿ ಇಸಾಕನ ತಂದೆಯಾಗಿರುವ ಅಬ್ರಹಾಮನು ಕೂಡ ಒಂದು ಸಮಯದಲ್ಲಿ ಇದೇ ರೀತಿ ಬರ ಉಂಟಾದಾಗ ಅವನು ಏನು ಮಾಡಿದಾನೆ? ಐಗುಪ್ತ ದೇಶಕ್ಕೆ ಹೋದ. ಈಗ ಮಗನು ಕೂಡ ಏನು ಮಾಡ್ತಾ ಇದ್ದಾನೆ? ಆ ಗೆರಾರಿನಲ್ಲಿ ಅವನು ಇರುವಂತಹ ಸಂದರ್ಭದಲ್ಲಿ ಬಹಳ ಬರಗಾಲ ಇರುವುದರಿಂದ ಅವನು ಕೂಡ ಏನು ಯೋಚನೆ ಮಾಡ್ತಾನೆ? ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಕೆಂಬುದಾಗಿ. ಹಲ್ಲೆಲೂಯಾ. ಆದರೆ ದೇವರ ಆಜ್ಞೆ ಏನು? ದೇವರು ಇಸಾಕನಿಗೆ ಕಾಣಿಸಿಕೊಂಡು ನೀನು ಐಗುಪ್ತ ದೇಶಕ್ಕೆ ಹೋಗಬೇಡ. ಎಲ್ಲಿಗೆ ಹೋಗಬೇಡ? ನಿಮ್ಮ ಬೈಬಲಲ್ಲಿ ಹಾಗೆ ಇದೆಯಾ? ನನ್ನ ಬೈಬಲಲ್ಲಿ ಹಾಗೆ ಇದೆ. ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇಸಾಕನು ಏನು ಮಾಡ್ತಾನೆ? ಬರದ ನಿಮಿತ್ತವಾಗಿ ಐಗುಪ್ತಕ್ಕೆ ಹೊರಟೋಗ್ಬೇಕೆಂಬುದಾಗಿ ಯೋಚನೆ ಮಾಡ್ತಾನೆ. ಆದರೆ ದೇವರು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಏನು ಹೇಳ್ತಾನೆ? ನೀನು ಐಗುಪ್ತಕ್ಕೆ ಹೋಗಬೇಡ, ನಾನು ನಿನಗೆ ಹೇಳುವ ದೇಶದಲ್ಲೇ ನೀನು ಇರಬೇಕೆಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಳೆ ಒಡಂಬಡಿಕೆ ಐಗುಪ್ತ ದೇಶ, ಹೊಸ ಒಡಂಬಡಿಕೆಯಲ್ಲಿ ಐಗುಪ್ತಕ್ಕೆ ಇವತ್ತು ನಾವು ಯಾವುದಕ್ಕೆ ಹೋಲಿಸಿ ಮಾತಾಡ್ತೀವಿ? ಐಗುಪ್ತವನ್ನು ಲೋಕ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಏನು ಹೇಳ್ತಾ ಇದ್ದಾನೆ? ನೀನು ಐಗುಪ್ತಕ್ಕೆ ಹೋಗಬೇಡ, ನಾನು ನಿನಗೆ ಹೇಳುವ ದೇಶದಲ್ಲೇ ಇರು ಎಂದು ದೇವರು ಆಜ್ಞಾಪಿಸ್ತಾನೆ. ಹಲ್ಲೆಲೂಯಾ. ಇಸಾಕನು ವಿಧೇಯನಾದ್ನ ಅವಿಧೇಯನಾದ್ನ? ಓ, ವಿಧೇಯನಾದನು. ಒಂದೇ ಸ್ವರ ಮಾತ್ರ ಕೇಳ್ತಾ ಇದೆ. ನೀವೆಲ್ಲರೂ ದೇವರ ಸನ್ನಿಧಾನದಲ್ಲಿ ಮಾತಾಡುವಾಗ ಪಕ್ಕದಲ್ಲಿರುವವ್ರಿಗೆ ಕೂಡ ಒಂದು ರೀತಿ ಅವರು ಮಂಕ್ ಬಡ್ದವರಾಗಿದ್ರು ಕೂಡ ನೀವು ಮಾತನಾಡುವಾಗ ಅವರು ಎಚ್ಚರಿಸಿಕೊಳ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಸಾಕನಿಗೆ ದೇವರ ಕನಸಿನಲ್ಲಿ ಬಂದು ಕಾಣಿಸಿಕೊಂಡಿದ್ದಾಗ ನೀನು ಐಗುಪ್ತಕ್ಕೆ ಹೋಗಬೇಡ, ನಾನು ನಿನಗೆ ಹೇಳುವ ದೇಶದಲ್ಲೇ ನೀನಿರು. ಆಗ ಇಸಾಕನು ಏನು ಮಾಡ್ತಾನೆ? ಸ್ವಂತ ಬುದ್ಧಿವಂತಿಕೆಯನ್ನು ಒಂದು ಬದಿಗಿಟ್ಟು ಕ್ಷಾಮವಿದ್ದರೂ ದೇವರು ಹೇಳಿದ ಹಾಗೆ ಗೆರಾರಿನಲ್ಲೇ ನಾನು ವಾಸ ಮಾಡ್ತೇನೆ ಎಂಬುದಾಗಿ ತೀರ್ಮಾನ ಮಾಡ್ದ. ಹಲ್ಲೆಲೂಯಾ. ಅದರ ಫಲಿತಾಂಶ ಏನು ಇಸಾಕನಿಗೆ ಸಿಕ್ತು? ಆ ಬರಗಾಲದ ವರ್ಷದಲ್ಲೇ ಇಸಾಕನು ಅಲ್ಲಿ ಬಿತ್ತನೆ ಮಾಡಿದ್ನಂತೆ. ಮಳೆ ಇಲ್ಲ, ನೀರಿಲ್ಲ. ನಂಬಿಕೆ ನೋಡ್ರಿ. ಆ ಬರಗಾಲದಲ್ಲಿ ಇಸಾಕನು ಬಿತ್ತನೆ ಮಾಡಿದಾಗ ಅದೇ ವರ್ಷದಲ್ಲಿ ದೇವರು ಅವನನ್ನು ಆಶೀರ್ವದಿಸಿದ್ದರಿಂದ 100ರಷ್ಟು ಫಲವನ್ನು ಕೊಯ್ದನಂತೆ. ಹಲ್ಲೆಲೂಯಾ. ನಮ್ಮ ದೇವರಿಗೆ ಮಳೆನೇ ಬೇಕಂತ ಇಲ್ಲ ಆಶೀರ್ವಾದ ಮಾಡಲಿಕ್ಕೆ, ನೀರೇ ಬೇಕಂತೇಳಿಲ್ಲ ಆಶೀರ್ವಾದ ಮಾಡಲಿಕ್ಕೆ. ಹಲ್ಲೆಲೂಯಾ. ಈಗಾಗಲೇ ಅನೇಕರಲ್ಲಿ ದುಗುಡ, ಮಳೆ ಬೀಳ್ತಾ ಇಲ್ಲ. ಹೋದ ವರ್ಷ ಇಷ್ಟರೊಳಗೆ ಎಲ್ಲ ಬಾವಿಗಳು ಫುಲ್ಲಾಗಿದೆ. ಶಾಲಾ ಕಾಲೇಜುಗಳಿಗೆ ಆ ಮಳೆ ನೀರಿನ ಒಂದು ಅನಾಹುತದಿಂದ ಅನೇಕ ಇಷ್ಟರೊಳಗೆ ಎಷ್ಟೋ ರಜೆಗಳು ಮಕ್ಕಳಿಗೆ ಸಿಕ್ಕಿದೆ. ಹಲ್ಲೆಲೂಯಾ. ಆದರೆ ಈ ವರ್ಷದಲ್ಲಿ ಎಲ್ಲ ಚೇಂಜಸ್ ಆಗಿದೆ. ಹೀಗಾದರೆ ಮುಂದೇನು ಮಾಡುವುದಪ್ಪ ಅಂತ ಪ್ರಶ್ನೆ ನಿಮಗೆ ಬರ್ತಾ ಇದೆಯಾ? ಪ್ರಶ್ನೆ ಬಂದರೆ ನೀವು ನಿಜವಾದ ವಿಶ್ವಾಸಿ ಅಲ್ಲ. ಹಲ್ಲೆಲೂಯಾ. ಈ ಪ್ರಶ್ನೆ ಯಾರಿಗೆ ಬರಬೇಕು ಗೊತ್ತುಂಟ? ದೇವರನ್ನು ಅರಿಯದಿರುವಂಥ ನಮ್ಮ ಸುತ್ತಮುತ್ತಲ ಜನರಿಗೆ ಬರಬೇಕು. ಆ ಭಯ ಅವರಲ್ಲಿ ಇರಬೇಕು, ನಮಗಿರಬಾರ್ದು.
ನಾವೇನಾದ್ರೂ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಬೇಕಷ್ಟೇ. ಏನಕ್ಕಾಗಿ ಪ್ರಾರ್ಥನೆ ಮಾಡಬೇಕು? ದೇವರೇ ಮಳೆ ಇಲ್ಲ, ಒಳ್ಳೆ ಮಳೆ ಕೊಡು ಎಂಬುದಾಗಿ. ಬೆಳೆ ಇಲ್ಲ ಸ್ವಾಮಿ, ಒಳ್ಳೆ ಬೆಳೆ ಕೊಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕಷ್ಟೇ, ಭಯಪಡಬಾರ್ದು. ನಾನು ಹೇಳ್ತಾ ಇರೋದು ಸತ್ಯನಾ ಅಥವಾ ನಿಮಗೆ ಸುಳ್ಳಾಗಿ ಅನಿಸ್ತದ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾಕೆಂದ್ರೆ ದೊಡ್ಡ ಸಾಕ್ಷಿ ಇಲ್ಲಿ ಗೆರಾರಿನಲ್ಲಿ ಇಸಾಕನು ಇದ್ದಂಥ ಸ್ಥಳದಲ್ಲಿ ದೊಡ್ಡ ಭೀಕರವಾಗಿರುವಂಥ ಬರ ಇತ್ತು. ಆದರೆ ವಾಕ್ಯ ಹೇಳ್ತದೆ, ಆ ಬರಗಾಲದ ವರ್ಷದಲ್ಲಿ ಇಸಾಕನು ಬೀಜವನ್ನು ಬಿತ್ತನೆ ಮಾಡಿದ್ನಂತೆ. ಮಳೆಯಲ್ಲಿಂದ ಬಂತು, ನೀರೆಲ್ಲಿಂದ ಬಂತು? ಯೋಚನೆ. ನಾವು ವಾಕ್ಯವನ್ನು ಮೇಲ್ನೋಟದಲ್ಲೇ ನಾವು ಓದಿ ಮುಗಿಸಬಾರ್ದು, ಧ್ಯಾನಿಸಬೇಕು. ಹಲ್ಲೆಲೂಯಾ. ಕೆಲವು ಸಲ ನಾವು ಏನು ಮಾಡ್ತೀವಿ, 66 ಪುಸ್ತಕ ಓದಿ ಅಂತ ಸಭಾಪಾಲಕರು 1 ವರ್ಷದೊಳಗೆ ಓದಿ ಮುಗಿಸಿ ಅಂತ ಹೇಳುವಾಗ ನಾವೇನು ಮಾಡ್ತೀವಿ, ಪಟ 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 ಓದಿ ಮುಗಿಸ್ತೀವಿ. ಅರೆ ಎಷ್ಟು ತಿಳ್ಕೊಂಡಿದ್ರಿ? ಹಲೋ, ಓದಿದ ವಾಕ್ಯವನ್ನು ನಾವು ದೇವರ ಸನ್ನಿಧಾನದಲ್ಲಿ ನಾವು ಧ್ಯಾನಿಸಬೇಕು. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಅದೇ ವರ್ಷದಲ್ಲಿ ದೇವರು ಅವನನ್ನು ಆಶೀರ್ವದಿಸಿದ್ದರಿಂದ 100ರಷ್ಟು ಫಲವನ್ನು ಕೊಯ್ದನಂತೆ. 50ರಷ್ಟಲ್ಲ, 10ರಷ್ಟಲ್ಲ, 100 ಪರಿಪೂರ್ಣವಾದಂಥ ಸಂಖ್ಯೆ. ಹಲ್ಲೆಲೂಯಾ. 100ರಷ್ಟು ಫಲವನ್ನು ಕೊಯ್ದನು. ದೇವರು ಅವನನ್ನು ಅಲ್ಲಿಯೇ ನೆಟ್ಟು ದೊಡ್ಡ ಐಶ್ವರ್ಯವಂತನಾಗಿ ಕಟ್ಟಿದನು ದೇವರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ಮುಂದೆ ಲೋಕದಲ್ಲಿ ಏನು ಸಂಭವಿಸ್ತದೋ, ಏನು ಬರಗಳು ಬರ್ತದೋ ಅಂತ ನಾವು ಭಯಪಡುವಂಥ ಅವಶ್ಯಕತೆ ಇಲ್ಲ. ಕೊರೋನಾ ಎಷ್ಟು ಜನ ಪಾಸ್ ಆಗಿ ಬಂದ್ರಿ, ದಾಟಿ ಬಂದಿದ್ರಿ? ಕೊರೋನಾ ಈ ಕರೋನಾಕ್ಕಿಂತಲೂ ಯುದ್ಧಗಳು ಮುಂದುವರಿತಿದ್ರೆ ಕರೋನಾಕ್ಕಿಂತಲೂ ಬಹಳ ಭಯಂಕರವಾದ ದಿನಗಳು ಬರಲಿಕ್ಕಿದೆ. ಹಲ್ಲೆಲೂಯಾ. ಕೊರೋನಾ ಸಮಯದಲ್ಲಿ ಡೀಸೆಲ್, ಪೆಟ್ರೋಲ್, ಗ್ಯಾಸಿಗೇನು ಪ್ರಾಬ್ಲಮ್ ಇರಲಿಲ್ಲ. ಆದರೆ ಈಗ ಯುದ್ಧದ ನಿಮಿತ್ತವಾಗಿ ಡೀಸೆಲ್, ಪೆಟ್ರೋಲ್, ಗ್ಯಾಸ್ ಇದೆಲ್ಲ ಸ್ಟಾಪ್ ಆಗಿದ್ರೆ ವೆಹಿಕಲ್ಗಳು ಕೂಡ ರೋಡಲ್ಲಿ ಇಳಿಲಿಕ್ಕಿಲ್ಲ. ಹಲ್ಲೆಲೂಯಾ. ದವಸ ಧಾನ್ಯಗಳು ಯಾವುದೇ ಟ್ರಕ್ಕರಲ್ಲಿ ಬರಲಿಕ್ಕಿಲ್ಲ, ಎಲ್ಲ ಅಲ್ಲಲ್ಲೇ ಜಾಮ್. ಕಾರಣ ಏನು? ಡೀಸೆಲ್ ಇಲ್ಲ, ಪೆಟ್ರೋಲ್ ಇಲ್ಲ. ಹಲ್ಲೆಲೂಯಾ. ಕರೋನಾ ಟೈಮಲ್ಲಿ ಆದರೂ ಎಲ್ಲ ಸಿಗ್ತಾ ಇತ್ತು, ಬೆಳಿಗ್ಗೆ ಒಂದು ಟೈಮ್ನಲ್ಲಿ ಹೋದರೆ ಕೊಂಡುಕೊಳ್ಬೋದಿತ್ತು. ಆದರೆ ಮುಂಬರುವಂಥ ದಿನಗಳು ಬಹಳ ಕಠಿಣವಾಗಿರುವಂಥ ಭಯಂಕರವಾಗಿರೋ ದಿನಗಳಾಗಿರೋದ್ರಿಂದ ನಾವು ಯಾವ ರೀತಿಯಾಗಿ ಅದಕ್ಕಾಗಿ ನಾವು ರೆಡಿ ಮಾಡ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಇವಾಗಲೆಲ್ಲ ಗ್ಯಾಸ್ ಎಲ್ಲ ಸಿಲಿಂಡರ್ ಎಲ್ಲ ಸ್ಟಾಕ್ ಮಾಡಿ ಇಡ್ತೀರಾ? ಮನೇಲಿ ಬ್ಯಾರೆಲ್ ಕಟ್ಲೆ ಪೆಟ್ರೋಲ್, ಡೀಸೆಲ್ ತನ್ನ ಸ್ಟಾಕ್ ಮಾಡಿ ಇಟ್ಕೊಳ್ತೀರಾ? ನಿಮ್ಮ ಹತ್ರ ಸಾಧ್ಯನಾ? ಸಾಧ್ಯವಾಗುವುದಿಲ್ಲ. ಹಲೋ. ಆದರೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಸಾಕನ ಹಾಗೆ ನಾವು ದೇವರು ಹೇಳಿದ ಸ್ಥಳದಲ್ಲೇ ನಾವು ನಂಬಿಕೆಯಲ್ಲಿ ನಾವು ನಿಂತು ಕರ್ತನು ಮಾಡುವಂಥ ಕಾರ್ಯಗಳನ್ನ ನಾವು ನೋಡಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದರೆ ಭಯಂಕರವಾದಂಥ ಬರ. ಆದರೆ ದೇವರು ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎಲ್ಲೂ ಹೋಗಬೇಡ, ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನೀನು ಇದೇ ಸ್ಥಳದಲ್ಲಿ ಇರು ಎಂಬುದಾಗಿ ದೇವರು ಹೇಳಿದಾಗ ಇಸಾಕನು ಸಂಪೂರ್ಣವಾಗಿ ದೇವರ ಮಾತಿಗೆ ವಿಧೇಯನಾದ. ನಮ್ಮ ದೇವರು ಎಷ್ಟು ಒಳ್ಳೆಯ ದೇವರಲ್ವಾ? ತಾನು ವಾಗ್ದಾನ ಮಾಡಿದಂತೆ ನೆರವೇರಿಸುತ್ತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತದೆ, ಬರಗಾಲದಲ್ಲಿಯೂ ಆತನು ತನ್ನ ಜನರನ್ನು ಏನು ಮಾಡ್ತಾನಂತೆ? ಪೋಷಿಸ್ತಾನಂತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬರಗಾಲದಲ್ಲಿಯೂ ನಾವೀಗ ಏಲಿಯನ ಜೀವಿತ ನಾವು ನೋಡುವಾಗ ಇಸ್ರಾಯೇಲ್ ದೇಶದಲ್ಲಿ ಏನಿದೆ, ಎಲ್ಲ ಕಡೆಗಳಲ್ಲಿ ಬರ. ಆದರೆ ದೇವರ ಮುಖವನ್ನು ನೋಡುವಂಥ ಒಬ್ಬ ವ್ಯಕ್ತಿ ದೇವರು ಮರೆತು ಬಿಟ್ಟಿದ್ದಾನ? ಎಲ್ಲ ಕಡೆಗೆ ಬರ, 3.5 ವರ್ಷಗಳು ಮಳೆನೇ ಇಲ್ಲ. ಆದರೆ ದೇವರು ಏನು ಮಾಡಿದ್ದಾನೆ? ತನ್ನ ಸೇವಕನಿಗಾಗಿ ಎಲ್ಲ ಕೊಳದ ಕೆರೆಯ ನೀರು ಬತ್ತಿ ಹೋದರೂ ಕೂಡ, ಆದರೆ ತನ್ನ ಸೇವಕನಾಗಿರುವಂಥ ಏಲಿಯನು ಇರುವಂಥ ಕೇರಿ ಹಳ್ಳ ಬತ್ತಿ ಹೋಗದಾಗೆ ದೇವರು ಮಾಡಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಆಹಾರ, ನೀರೊಂದು ಕುಡ್ಕೊಂಡಿದ್ರೆ ಸಾಕ? ಹಲೋ. ಈಗ ತನ್ನ ಸೇವಕನ ದೇವರು ಪೋಷಿಸಬೇಕಲ್ಲ. ವಾಕ್ಯ ಹೇಳ್ತದೆ, ಆತನು ತನ್ನ ಪ್ರಿಯನಿಗೆ ನಿದ್ರೆಯಲ್ಲಿಯೂ ಆಹಾರ ಕೊಡ್ತಾನೆ ಎಂಬುದಾಗಿ. ಇನ್ನೊಂದು ಕಡೆ ಬರೆಯಲ್ಪಡೆ ಬರಗಾಲದಲ್ಲಿ ಆತನು ತನ್ನ ಮಕ್ಕಳನ್ನು ಪೋಷಿಸ್ತಾನೆ ಎಂಬುದಾಗಿ. ಈಗ ದೇವರ ವಾಕ್ಯ ನೆರವೇರಬೇಕಲ್ಲ. ದೇವರೇನು ಮಾಡಿದ್ದಾನೆ? ಪ್ರಾತಃಕಾಲದಲ್ಲಿಯೂ ಸಂಜೆಯಲ್ಲಿಯೂ ಬೆಳಿಗ್ಗೆಯಲ್ಲಿ ಆತನಿಗೆ 2 ಹೊತ್ತು
ಆಹಾರವನ್ನು, ರೊಟ್ಟಿ ಮಾಂಸಗಳನ್ನು ತಂದು ಕೊಡ್ಲಿಕ್ಕೆ ದೇವರು ಯಾರಿಗೆ ಆಜ್ಞಾಪಿಸಿದ್ದಾನೆ? ಹಲೋ, ಕಾಗೆಗಳಿಗೆ ತಂದು ಕೊಡುವ ಅಭ್ಯಾಸ ಇದೆಯಾ? ಇದ್ರೆ ಕಚ್ಕೊಂಡು ಹೋಗುವಂತ ಅಭ್ಯಾಸ ಮಾತ್ರ. ಹಲೋ, ಪ್ರೈಸ್ ದಿ ಲಾರ್ಡ್. ಒಳ್ಳೆ ಪಕ್ಷಿಗೆ ದೇವರು ಹೇಳಿದ್ದಾನೆ. ಹಲ್ಲೆಲೂಯ. ಯಾಕಂದ್ರೆ ನೋಹನ ಕಾಲದಲ್ಲಿ ಮೊದಲು ನೋಹನು ಜಲಪ್ರಳಯದ ನೀರು ಬತ್ತಿದೆಯಾ ಇಲ್ಲಿ ಎಂಬುದಾಗಿ ನೋಡ್ಲಿಕ್ಕೆ ಕಾಗೆಯನ್ನು ಬಿಟ್ಟಾಗ ಕಾಗೆ ಮತ್ತೆ ತಿರುಗಿ ಬರಲೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಕಾಗೆಯ ಅಭ್ಯಾಸ ಏನು? ತಂದು ಕೊಡುವಂಥದ್ದಂತೂ ಇಲ್ಲವೇ ಇಲ್ಲ, ಕಚ್ಕೊಂಡು ಹೋಗೋದು ಒಂದೇ ಅದಕ್ಕೆ ಗೊತ್ತುಂಟು. ಆದರೆ ದೇವರ ಆಜ್ಞಾಪಿಸಿದ್ದಾರೆ, ಕಾಗೆಯಲ್ಲ, ಒಬ್ಬ ವಿರೋಧಿಯಾದರೂ ಕೂಡ ಅವನು ದೇವರ ಸೇವೆಗೆ, ದೇವರ ಮಕ್ಕಳಿಗೆ ಹೆಲ್ಪ್ ಮಾಡುವ ಹಾಗೆ ದೇವರು ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ಯೆಹೋವನು ಒಬ್ಬನ ನಡತೆಯನ್ನು ಮೆಚ್ಚಿದ್ದರೆ ಅವನ ಶತ್ರುವನ್ನು ಮಿತ್ರರನ್ನಾಗಿ ಮಾಡ್ತಾನಂತೆ ದೇವರು. ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಮುಂದಿನ ದಿನಗಳಲ್ಲಿ ಏನು ಸಂಭವಿಸ್ತದೋ ಅದರ ಬಗ್ಗೆ ನಾವು ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ಮನ್ನು ಕರೆದಂಥ ದೇವರು ಖಂಡಿತವಾಗಿ ನಮ್ಮನ್ನು ಪೋಷಣೆ ಮಾಡಿಯೇ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಮೊದಲನೇ ವ್ಯಕ್ತಿ ಇಸಾಕನು. ಎರಡನೇದಾಗಿ ಪೌಲನ ಬಗ್ಗೆ ನಾವು ನೋಡಿಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 18ನೇ ಅಧ್ಯಾಯ ಅದರ 9ರಿಂದ 10ನೇ ವಚನದಲ್ಲಿ ನಾವು ನೋಡ್ತೇವೆ. ಅಪೊಸ್ತಲ ಕೃತ್ಯಗಳು 18ನೇ ಅಧ್ಯಾಯ 9ರಿಂದ 10ನೇ ವಚನ. ಇದಲ್ಲದೆ ಕರ್ತನು ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನ ಕೊಟ್ಟು, ನೀನು ಹೆದರಬೇಡ, ಸುಮ್ಮನಿರದೆ ಮಾತಾಡುತ್ತಲೇ ಇರು, ನಾನೇ ನಿನ್ನೊಂದಿಗಿದ್ದೇನೆ, ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ, ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ ಎಂದು ಹೇಳಿದನು. ಆಮೇನ್, ಹಲ್ಲೆಲೂಯಾ. ಎರಡನೇದಾಗಿ ಪೌಲನು ಕೊರಿಂಥ ಪಟ್ಟಣದಲ್ಲಿ ಸುವಾರ್ತೆ ಸಾರುವಾಗ ಅಲ್ಲಿ ಬಹಳಷ್ಟು ವಿರೋಧ ಮತ್ತು ಭಯದ ವಾತಾವರಣವಿತ್ತು. ಪೌಲನು ಆ ಸ್ಥಳವನ್ನು ಒಂದು ವೇಳೆ ಬಿಟ್ಟು ಇನ್ನೊಂದು ಕಡೆ ಹೋಗಬೇಕೆಂಬುದಾಗಿ ಮನಸ್ಸಿನಲ್ಲಿ ಯೋಚನೆ ಮಾಡಿರ್ಬೋದು, ಆದರೆ ವಾಕ್ಯದಲ್ಲಿ ಬರೀಲಿಲ್ಲ. ಯಾಕೆ ನಮ್ಮ ಮನಸ್ಸಿನಲ್ಲಿ ಅನೇಕ ಸಾರಿ ನಾವು ಏನು ಮಾಡ್ತೀವಿ, ವಿರೋಧತೆಗಳ ಮಧ್ಯದಲ್ಲಿ, ಭಯದ ಮಧ್ಯದಲ್ಲಿ ನಾವು ಹೇಗಾದ್ರೂ ತಪ್ಪಿಸಿಕೊಂಡು ಇನ್ನೊಂದು ಕಡೆ ಹೋಗೋದು ಒಳ್ಳೆಯದೆಂಬುದಾಗಿ ನಾವು ಪ್ಲಾನ್ ಮಾಡ್ತೇವೆ. ಆದರೆ ಇಂಥ ಒಂದು ಅನಿಸುವಿಕೆ ಪೌಲನಲ್ಲಿ ಇರುವುದರಿಂದಲೇ ದೇವರು ಆ ರಾತ್ರಿಯಲ್ಲಿ ಕರ್ತನು ದರ್ಶನದಲ್ಲಿ ಪೌಲನಿಗೆ ಕಾಣಿಸಿಕೊಂಡು, ಹೆದರಬೇಡ, ಸುಮ್ಮನಿರದೆ ಮಾತನಾಡು, ನಾನು ನಿನ್ನ ಸಂಗಡ ಇದ್ದೇನೆ, ನಿನ್ನ ಮೇಲೆ ಯಾರು ಕೇಡು ಮಾಡುವುದಿಲ್ಲ, ಈ ಪಟ್ಟಣದಲ್ಲಿ ನನಗೆ ಬಹಳ ಜನ ಇದ್ದಾರೆ ಎಂಬುದಾಗಿ ದೇವರು ಹೇಳಿದ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪೌಲನ ಉದ್ದೇಶ ಈ ಪಟ್ಟಣ ಬಿಟ್ಟು ಇನ್ನೊಂದು ಪಟ್ಟಣಕ್ಕೆ ಹೋಗಬೇಕೆಂಬುದಾಗಿ ಅವನ ಯೋಚನೆ ಇದ್ದಿರಬಹುದು. ಹಲ್ಲೆಲೂಯಾ. ಇವತ್ತು ನನ್ನ ಯೋಚನೆ, ನಿಮ್ಮ ಯೋಚನೆ ಡಿಫ್ರೆಂಟ್ ಆಗಿರ್ಬೋದು, ಆದರೆ ಎಲ್ಲವೂ ದೇವರಿಗೆ ಚೆನ್ನಾಗಿ ಗೊತ್ತುಂಟು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ದೇವರು ದರ್ಶನದಲ್ಲಿ ಖಂಡಿತವಾಗಿ ಮಾತಾಡ್ತಾರೆ. ಅವನಿಗೆ ಏನಲ್ಲಿ ಆಗಿತ್ತೋ ಅದನ್ನು ದೇವರು ಹೇಳ್ತಾ ಇದ್ದಾನೆ. ಮೊದಲದಾಗಿ ಹೆದರಬೇಡ. ಪ್ರೈಸ್ ದಿ ಲಾರ್ಡ್. ಸುಮ್ಮನಿರದೆ ಮಾತನಾಡ್ತಾ ಇರು. ಹಲ್ಲೆಲೂಯಾ. ನಾನು ನಿನ್ನ ಸಂಗಡ ಇದ್ದೇನೆ ಇದೇ ಪಟ್ಟಣದಲ್ಲಿ. ಹಲ್ಲೆಲೂಯಾ. ನಿನ್ನ ಮೇಲೆ ಯಾರು ಕೇಡು ಮಾಡುವುದಿಲ್ಲ. ಮತ್ತೆ ದೇವರೇನು ಹೇಳ್ತಾನೆ, ನೀನು ಹೆದರುವಂತ, ನಿನಗೆ ಕೇಡು ಮಾಡುವಂತ, ನೀನು ಭಯಪಡುವಂತ ಈ ಪಟ್ಟಣದಲ್ಲಿ ನನಗೆ ಅನೇಕ ಜನರಿದ್ದಾರೆ ಎಂಬುದಾಗಿ ದೇವರು ಹೇಳ್ತಾನೆ. ಹಲ್ಲೆಲೂಯಾ. ಆ ಜನರು ದೇವರ ಕಡೆಗೆ ಬರಬೇಕಾದ್ರೆ ನೀನು ಇಲ್ಲಿ ಸ್ಥಿರವಾಗಿ ನೀನು ನಿಲ್ಲಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ಆ ಭಯದ ಸನ್ನಿವೇಶಗಳ ನಡುವೆ ಪೌಲನು ಅಲ್ಲಿಯೇ 1.5 ವರ್ಷ ಉಳಿದು ಸುವಾರ್ತೆಯನ್ನು ಸಾರಿ ಇದರ ಫಲವಾಗಿ ಅಲ್ಲಿ ಒಂದು ದೊಡ್ಡ ಬಲವಾದ ಸಭೆ ಕಟ್ಟಲ್ಪಟ್ಟಿತೆಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ದೇವರ ಚಿತ್ತ ಇರುವ ಸ್ಥಳದಲ್ಲಿ ಕಷ್ಟಗಳಿರಬಹುದು, ಆದರೆ ಒಂದನ್ನು ತಿಳ್ಕೊಳ್ಬೇಕು, ಆಶೀರ್ವಾದ ಕೂಡ ಅಲ್ಲೇ ಇದೆ ಎಂಬುದಾಗಿ. ಹಲ್ಲೆಲೂಯಾ. ಬಿಡುಗಡೆ ಅಲ್ಲೇ ಇದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು, ಸಮಾಧಾನ ಅಲ್ಲಿದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಹಲ್ಲೆಲೂಯಾ. ದೇವರ ಚಿತ್ತ ಇರುವ ಸ್ಥಳದಲ್ಲಿ ಎಲ್ಲವೂ ಅನುಕೂಲವಾಗಿರುವುದಿಲ್ಲ. ಕಷ್ಟ ಇದೆ, ಹೋರಾಟ ಇದೆ, ಸಮಸ್ಯೆ ಇದೆ, ಹಿಂಸೆ ಇದೆ, ನಿಂದೆ ಇದೆ. ಹಲ್ಲೆಲೂಯಾ. ಆದರೆ ನಾವು ಇದನ್ನು ನಾವು ನೋಡಬಾರ್ದು. ಇದರ ಹಿಂದೆ ನಾವು ಯೋಚನೆ ಮಾಡಬೇಕು, ಇದರಿಂದ ದೇವರು ದೊಡ್ಡ ಆಶೀರ್ವಾದ ಇಟ್ಟಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ನಾವು ಭಯಪಟ್ಟು ಲೋಕದ ಆಶ್ರಯಕ್ಕೆ ನಾವು ಓಡಿ ಹೋಗಬಾರ್ದು. ಬದಲು ದೇವರ ವಾಕ್ಯಕ್ಕೆ ಅಂಟಿಕೊಂಡಿದ್ರೆ ಆತನು ನಮ್ಮನ್ನು ಯಾರೂ ಕೆಡವದಂತೆ ಉನ್ನತವಾಗಿ ನಮ್ಮನ್ನು ಕಟ್ಟುವಂತ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನೊಬ್ಬ ವ್ಯಕ್ತಿಯನ್ನು ನಾವು ಕುರಿತಾಗಿ ನಾವು ಧ್ಯಾನ ಮಾಡೋಣ, ದಾವೀದನ ಕುರಿತಾಗಿ. 1 ಸಮುವೇಲ
22ನೇ ಅಧ್ಯಾಯ 5ನೇ ವಚನದಲ್ಲಿ ನಾವಲ್ಲಿ ನೋಡ್ತೇವೆ, ಕೈಲ ಪಟ್ಟಣದಲ್ಲಿ ಮತ್ತು ಯೂದಾಯದ ಅರಣ್ಯದಲ್ಲಿ ದಾವೀದನಿರುವಾಗ ಅಲ್ಲಿ ನಾವು ನೋಡ್ತೇವೆ, ಸೌಲ ರಾಜನು ದಾವೀದನನ್ನು ಅನೇಕ ಸಾರಿ ಕೊಲ್ಲಬೇಕೆಂಬುದಾಗಿ ಸೈನ್ಯದೊಂದಿಗೆ ಬೆನ್ನಟ್ಟುತ್ತಾ ಇದ್ದಾನೆ. ಯಾರನ್ನು? ದಾವೀದನನ್ನು. ದಾವೀದನು ಪ್ರಾಣ ಭಯದಿಂದ ಅಲ್ಲಿ ಇಲ್ಲಿ ಗವಿಗಳಲ್ಲಿ ಅರಣ್ಯದಲ್ಲಿ ಎಲ್ಲೆಲ್ಲೋ ಅಲೆದಾಡ್ತಾ ಇದ್ದಾನೆ ಪಾಪ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆಗ ದೇವರು ಪ್ರವಾದಿಯಾದಂಥ ಗಾದನನ್ನು ದಾವೀದನ ಬಳಿಗೆ ಕಳಿಸ್ತಾನೆ. ಅದಕ್ಕೆ ಗಾದನು ದೇವರು ಹೇಳುವಂಥ ಮಾತನ್ನು ಆತನು ಈ ರೀತಿಯಾಗಿ ಹೇಳ್ತಾನೆ, ನೀನು ಅಡಗು ದಾಣಗಳಲ್ಲಿ ಇರಬೇಡ, ಯೆಹೂದ ದೇಶಕ್ಕೆ ಹೋಗುವೆಂದು ದೇವರ ಸಂದೇಶ ನೀಡಿದನು ಎಂಬುದಾಗಿ ನಾವಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ದಾವೀದನು ಏನು ಮಾಡ್ದ? ಗಾದನು ಹೇಳಿದ ಪ್ರಕಾರವಾಗಿ ಅರಣ್ಯ, ಕಾಡು, ಬೆಗ್ಗಾಡು ಎಲ್ಲಿ ಕೂಡ ಇನ್ಮೇಲೆ ಆತನು ಅಲೆದಾಡದೆ, ಎಲ್ಲಿ ಆತನಿಗೆ ಪ್ರಾಣದ ಭಯವಿದೆಯೋ, ಎಲ್ಲಿ ಶತ್ರುಗಳು ಆತನನ್ನು ಹೊಂಚು ಹಾಕ್ತಿದ್ದಾರೋ, ಎಲ್ಲಿ ಸೌಲನು ಆತನನ್ನು ಹಿಂದಡ್ತಾ ಇದ್ದಾನೋ, ನೀನು ಅಲ್ಲಿಗೆ ಹೋಗಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಆದರೆ ಈ ವಿಧೇಯತೆಯಿಂದ ಬಂದಂಥ ಆಶೀರ್ವಾದ ಏನು? ಶತ್ರುಗಳ ಕಾಟ ಹೆಚ್ಚಾಗಿದ್ದ ಯೂದಾಯ ದೇಶದಲ್ಲಿ ಇರುವುದು ಪ್ರಾಣಕ್ಕೆ ಅಪಾಯವಾಗಿತ್ತು. ಆದರೂ ದಾವೀದನು ದೇವರ ಮಾತಿಗೆ ವಿಧೇಯನಾಗಿ ಅಲ್ಲೇ ಉಳಿದುಕೊಂಡನಂತೆ. ಪ್ರೈಸ್ ದಿ ಲಾರ್ಡ್. ಎಷ್ಟು ಸಾರಿ ದೇವರು ಅವನನ್ನು ಸೌಲನ ಕೈಗೆ ಸಿಗದಂತೆ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿಯೂ ಅದ್ಭುತವಾಗಿ ರಕ್ಷಿಸಿ ಮುಂದೆ ಇಸ್ರಾಯೇಲಿನ ರಾಜನನ್ನಾಗಿ ದೇವರು ಮಾಡಿದನು. ಹಲ್ಲೆಲೂಯಾ. ಒಂದು ವೇಳೆ ಗಾದನು ಹೇಳಿದಂಥ ಮಾತಿಗೆ ದಾವೀದನು ಹೆದರಿಕೊಂಡು, ಇಲ್ಲ ನಾನಂತೂ ಬರಲ್ಲಪ್ಪ, ಸೌಲನು ಎಷ್ಟು ಸಾರಿ ಅವನು ಸಾಯಿಸ್ಲಿಕ್ಕೆ ಅವನು ಪ್ರಯತ್ನ ಮಾಡ್ತಿದ್ದಾನೆ, ಎಷ್ಟು ಸಾರಿ ಸೈನ್ಯದವರನ್ನು ಕಳಿಸಿದ್ದಾನೆ, ನಾನಂತೂ ಅಲ್ಲಿಗೆ ಬರುವುದಿಲ್ಲ, ಸೌಲನು ಸತ್ತ ನಂತರ ನಾನು ಬರ್ತೀನಿ ಎಂಬುದಾಗಿ ಅವನು ಹೇಳಲಿಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರವಾದಿ ಅಂತ ಗಾದನು ಹೇಳಿದ ಮಾತಿಗೆ ಆತನು ವಿಧೇಯನಾಗಿ ವಿರೋಧತೆಗಳಿರುವ ಸ್ಥಳಗಳಲ್ಲೇ, ತನ್ನ ಪ್ರಾಣ ಹೋಗುವ ಸ್ಥಳಗಳಲ್ಲೇ ಅವನು ಇದ್ದುಕೊಂಡು ದೇವರ ಮಾತಿನ ನಂಬಿಕೆ ಇಟ್ಟು ವಿಧೇಯನಾಗಿ ಆತನು ಹೋದದ್ರಿಂದ ಪ್ರಾಣ ಅಪಾಯ ಆತನ ಹತ್ತಿರದಲ್ಲಿದ್ದಾಗಲೂ ಕೂಡ ದೇವರು ತಪ್ಪಿಸಿ ಕಾಪಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ನಾವು ಸಮಸ್ಯೆಗಳ ಕುರಿತಾಗಿ, ಹೋರಾಟಗಳ ಕುರಿತಾಗಿ, ಚಿಂತೆಗಳ ಕುರಿತಾಗಿ ನಾವು ಭಯಪಡಬಾರ್ದು. ಹಲ್ಲೆಲೂಯಾ. ಇಲ್ಲಿಂದ ಇನ್ನೊಂದು ಕಡೆ ಹೋಗುವ, ಅಲ್ಲಿಂದ ಮತ್ತೊಂದು ಕಡೆ ಹೋಗುವ, ಇದು ಯಾವುದು ನಮ್ಮಲ್ಲಿ ಬರಬಾರ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾವು ಇನ್ನೊಂದು ವಿಷಯ, ಆ ಶಿಷ್ಯರ ಕುರಿತಾಗಿ ನಾವು ನೋಡುವಾಗ, ಯೆರೂಸಲೇಮಿನಲ್ಲೇ ಉಳಿದುಕೊಂಡ ಆರಂಭದ ವಿಶ್ವಾಸಿಗಳು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾಕೆಂದರೆ ನಾವು ನೋಡ್ತೇವೆ, ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಆತನನ್ನು ಮರಣಕ್ಕೆ ಒಪ್ಪಿಸಿದ ನಂತರ ನಾವು ನೋಡ್ತೇವೆ, ಶಿಷ್ಯರೆಲ್ಲರೂ ಭಯದ ವಾತಾವರಣ ಮಧ್ಯದಲ್ಲಿ ಅವರು ಅನೇಕ ಕಡೆಗಳಲ್ಲಿ ಅವರು ಅಡಗಿಕೊಂಡರೆಂಬುದಾಗಿ ನಾವು ನೋಡ್ತೇವೆ. ಅದಾದ ನಂತರ ಯೇಸು ಸ್ವಾಮಿ ಪುನರುತ್ಥಾನನಾಗಿ ಬಂದ ನಂತರ ಆತನು 40 ದಿನ ಕಾಣಿಸಿಕೊಂಡು, ಅದಾದ ನಂತರ ಶಿಷ್ಯರಿಗೆ ಆತನು ಹೇಳುವಂಥ ಮಾತು, ಆತನು ಎತ್ತಲ್ಪಡುವಾಗ ನೀವು ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು. ಹಲ್ಲೆಲೂಯಾ. ಯೆರೂಸಲೇಮನ್ನು ಬಿಟ್ಟು ಎಲ್ಲಿಗೂ ಹೋಗಬೇಡ್ರಿ. ವಿರೋಧತೆಗಳ ಮಧ್ಯದಲ್ಲಿ, ನೀವು ಭಯಪಡುವಂಥ ಮನುಷ್ಯರ ಮಧ್ಯದಲ್ಲಿ, ನನ್ನನ್ನು ಶಿಲುಬೆಗೆ ಹಾಕಿರುವಂಥ ಈ ಜನರ ಮಧ್ಯದಲ್ಲೇ ನೀವು ಇರಬೇಕೆಂಬುದಾಗಿ ದೇವರು ಹೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುಸ್ವಾಮಿ ಏನು ಹೇಳ್ತಾರೆ? ನೀವು ಯೆರೂಸಲೇಮನ್ನು ಬಿಟ್ಟು ಹೋಗಬಾರ್ದು. ತಂದೆಯು ವಾಗ್ದಾನ ಮಾಡಿದ ಆತ್ಮನು ಬರುವ ತನಕ ನೀವು ಈ ಪಟ್ಟಣದಲ್ಲೇ ಕಾಯ್ದುಕೊಳ್ಳಿರಿ ಎಂಬುದಾಗಿ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. ಹಲ್ಲೆಲೂಯಾ. ಆದರೆ ನೋಡುವಾಗ ಶಿಷ್ಯರ ವಿಧೇಯತೆ. ಪ್ರೈಸ್ ದಿ ಲಾರ್ಡ್. ಶಿಷ್ಯರು ಹೆದರಿ ತಮ್ಮ ಹಳೆಯ ಊರುಗಳಿಗೆ ಅವರು ಓಡಿ ಹೋಗಲಿಲ್ಲ, ತಮ್ಮ ಕೆಲಸ ಕಾರ್ಯಗಳಿಗೆ ಅವರು ಮತ್ತೆ ಅವರು ಹೋಗಲಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅವರೇನು ಮಾಡಿದ್ರು? 120 ಜನರು ಯೆರೂಸಲೇಮಿನ ಮೇಲಣ ಕೋಣೆಯಲ್ಲಿ ಅವರು ಒಟ್ಟಾಗಿ ಪ್ರಾರ್ಥಿಸುತ್ತಾ ಕುಳಿತುಕೊಂಡಿದ್ರಂತೆ. ಹಲ್ಲೆಲೂಯಾ. ಹೊರಗಡೆ ಭಯ, ಆದರೆ ಇವರೇನು ಮಾಡಿದ್ರು? ಯೇಸು ಸ್ವಾಮಿ ಏನು ಹೇಳಿದ್ರು ಅದನ್ನು ಅವರು ಪಾಲನೆ ಮಾಡಿದ್ರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮತ್ತೆ ನಾವು ನೋಡುವಾಗ ಪಂಚಾಶತಮ ಹಬ್ಬದ ದಿನದಂದು ಅವರ ಮೇಲೆ ಪವಿತ್ರಾತ್ಮನ ಮಹಾ ಒಂದು ಆಶೀರ್ವಾದ ಅಥವಾ ಪವಿತ್ರಾತ್ಮನ ಒಂದು ಅಭಿಷೇಕ ಅವರ ಮೇಲೆ ಇಳಿದು ಬಂತೆಂಬುದಾಗಿ ನಾವು ನೋಡ್ತೇವೆ. ಅಲ್ಲಿಂದಲೇ ಜಗತ್ತನ್ನು ಬದಲಾಯಿಸಿದ ಕ್ರೈಸ್ತ ಸಭೆ ಪ್ರಾರಂಭವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಯಾವಾಗ ಯೇಸುವಿನ ಮಾತಿಗರು ವಿಧೇಯರಾದರು. ಹಲ್ಲೆಲೂಯಾ. ಒಂದು ವೇಳೆ ಶಿಷ್ಯರು ಒಬ್ಬೊಬ್ಬರು ಒಂದು ರೀತಿ ಮಾತಾಡ್ಬೋದು, ಯೇಸು ಸ್ವಾಮಿ ಇಷ್ಟು ವರ್ಷ ನೀನು ನಮ್ಮ ಜೊತೆಗಿದ್ದಿ,
ಈಗ ನೀನು ಪರಲೋಕಕ್ಕೆ ಹೋಗ್ತಾ ಇದ್ದೆ, ಈ ಕ್ರೂರ ಜನರ ಮಧ್ಯದಲ್ಲಿ ನಾವು ಹೇಗೆ ನಿಲ್ಲುವುದು? ಬೇಡಪ್ಪ, ನಾವು ನಮ್ಮೂರಿಗೆ ನಾವು ಹೊರಟೋಗ್ಬಿಡ್ತೇವೆ, ನಮ್ಮ ಕೆಲಸ ಕಾರ್ಯ ನಾವು ಹೊರಟೋಗಿ ಬಿಡ್ತೇವೆ ಎಂಬುದಾಗಿ ಅವರು ಯಾರೂ ಹೇಳಲಿಲ್ಲ. ಬದಲಾಗಿ ಯೇಸು ಸ್ವಾಮಿ ಹೇಳಿದ ಮಾತಿಗೆ ಅವರು ವಿಧೇಯರಾದರು. ಅದರ ಪರಿಣಾಮ ಏನಾಯಿತು? 50ಮ ದಿನದಲ್ಲಿ ಅವರೆಲ್ಲ ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಂಡು ಜಗತ್ತನ್ನು ಬದಲಾಯಿಸಿದ ಕ್ರೈಸ್ತ ಸಭೆ ಅಂದಿನಿಂದಲೇ ಪ್ರಾರಂಭವಾಯಿತು. ಹಾಲೆಲೂಯಾ, ಹಾಲೆಲೂಯಾ. ಯೆರೆಮೀಯನ ಪ್ರವಾದನ ಗ್ರಂಥ 42ನೇ ಅಧ್ಯಾಯದಲ್ಲಿ ನಾವು ಓದಿದ ಪ್ರಕಾರವಾಗಿ ಜನರು ಭಯಪಟ್ಟು ದೇವರು ಬೇಡವೆಂದರು. ಅವರೇನು ಮಾಡಿದರು? ಐಗುಪ್ತಕ್ಕೆ ಓಡಿ ಹೋಗಿ ಸಂಪೂರ್ಣವಾಗಿ ನಾಶವಾಗಿ ಹೋದರು ಎಂಬುದಾಗಿ ನಾವು ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆದರೆ ಇಸಾಕನ ಬಗ್ಗೆ ನಾವು ನೋಡುವಾಗ, ಏಲಿನ ಬಗ್ಗೆ ನಾವು ನೋಡುವಾಗ, ದಾವೀದನ ಬಗ್ಗೆ ನಾವು ನೋಡುವಾಗ, ಶಿಷ್ಯರ ಬಗ್ಗೆ ನಾವು ನೋಡುವಾಗ, ದೇವರು ಹೇಳಿದಂಥ ಸ್ಥಳದಲ್ಲಿಯೇ ಇದ್ದದರಿಂದ ಕೊನೆಗೆ ಜಯವನ್ನು, ಆಶೀರ್ವಾದವನ್ನು ಅವರು ಪಡೆದುಕೊಂಡರು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ನಮ್ಮ ದೇವರು ಕಟ್ಟುವಾತನು, ನೆಡುವಾತನು. ಪ್ರೈಸ್ ದಿ ಲಾರ್ಡ್. ಕುಟುಂಬ ಜೀವಿತ ಕಟ್ಟಬೇಕಾದ್ರೆ, ಕುಟುಂಬ ಜೀವಿತದಲ್ಲಿ ಕರ್ತನ ಕಾರ್ಯಗಳು ನಡೀಬೇಕಾದ್ರೆ ನಾವು ವಿಧೇಯತೆ ಅನ್ನುವಂಥದ್ದು ಮೊದಲು ನಾವು ದೇವರಿಗೆ ನಾವು ತೋರಿಸಬೇಕು. ಹಲ್ಲೆಲೂಯಾ. ಒಂದು ವಚನ ನಾವು ಓದಿಕೊಳ್ಳೋಣ. ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 19ನೇ ವಚನ. ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 19ನೇ ವಚನ. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ, ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ. ಈ ಮಾತು ಯೆಹೋವನೇ ನುಡಿದದ್ದು. ಹಾಲೆಲೂಯಾ. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ. ಒಂದು ವೇಳೆ ಒಪ್ಪದೆ ತಿರುಗಿ ಬಿದ್ದರೆ ಯಾವುದರ ಬಾಯಿಗೆ ತುತ್ತಾಗ್ತೀರಿ? ಕತ್ತಿಯ ಬಾಯಿಗೆ ತುತ್ತಾಗುವಿರಿ. ಈ ಮಾತು ಯೆಹೋವನೇ ನುಡಿದದ್ದು. ಪ್ರೈಸ್ ದಿ ಲಾರ್ಡ್. ಇಡೀ ಕ್ರೈಸ್ತ ಜೀವಿತದ ಅಡಿಪಾಯ ವಿಧೇಯತೆ ಮೇಲೆ ನೆಲೆಗೊಂಡಿದೆ ಅಂತ ಹೇಳಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯಾಕೆಂದರೆ ಈ ವಾಕ್ಯದಲ್ಲಿ ನಾವು ನೋಡೋ ಪ್ರಕಾರವಾಗಿ ಮನುಷ್ಯನು ದೇವರಿಗೆ ಅಥವಾ ಸತ್ಯಕ್ಕೆ ವಿಧೇಯನಾಗಿ ನಡೆದರೆ ಕರ್ತನ ಏನು ಮಾಡ್ತಾನೆ? ಸಮೃದ್ಧಿ ಮತ್ತು ಒಳ್ಳೆಯ ಜೀವನವನ್ನು ಹೊಂದಿಕೊಳ್ಳುವ ಹಾಗೆ ನಮ್ಮ ದೇವರು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಆದರೆ ಈ ಇಸ್ರಾಯೇಲ್ ಜನರು ಏನು ಮಾಡಿದ್ರು? ಯಹೂದ್ಯರು ಐಗುಪ್ತ ದೇಶಕ್ಕೆ ಅವರು ಹೊರಟು ಹೋದರು. ಒಬ್ಬರಾದರೂ ಉಳಿದಿದ್ರ? ನೀವು ಮನೆಯಲ್ಲಿರುವಾಗ ನಾನು ಹೇಳಿದಂಥ ಯೆರೆಮೀಯನ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯದಿಂದ 46ನೇ ಅಧ್ಯಾಯ ತನಕ ನೀವು ಪೂರ್ತಿಯಾಗಿ ಓದ್ರಿ, ಅವ್ರ ಮುಂದಿನ ಸ್ಥಿತಿ ಹೇಗಾಯ್ತು ಎಂಬುದಾಗಿ. ಹಲ್ಲೆಲೂಯಾ. ಯಾಕೆಂದರೆ ಎಷ್ಟೋ ಸಾರಿ ನಮ್ಮ ಬಾಯಿ ನಮ್ಮನ್ನು ಏನು ಮಾಡ್ತದೆ? ವಂಚಿಸ್ತದೆ. ಅವ್ರು ಏನು ಹೇಳಿದರು ಯೆರೆಮೀಯನಿಗೆ ಆರಂಭದಲ್ಲಿ? ನಾವು ಐಗುಪ್ತ ದೇಶಕ್ಕೆ ಹೋಗಬೇಕಾ ಬೇಡವಾ ಎಂಬುದಾಗಿ, ನಾವು ನಡೆಯಬೇಕಾದ ಮಾರ್ಗವನ್ನು, ಮಾಡತಕ್ಕ ಕಾರ್ಯವನ್ನು ತೋರಿಸುವ ಹಾಗೆ ನಮಗಾಗಿ, ಅಂದರೆ ಉಳಿದಿರುವ ಈ ಜನರೆಲ್ಲರಿಗಾಗಿ ನಿನ್ನ ದೇವರಾದ ಯೆಹೋವನನ್ನು ಪ್ರಾರ್ಥಿಸು. ನಿನ್ನ ಕಣ್ಣಿಗೆ ಕಾಣೋ ಪ್ರಕಾರ ಅಪಾರ ಜನರಲ್ಲಿ ನಾವು ಕೆಲವರು ಮಾತ್ರ ಉಳಿದಿದ್ದೇವೆ ಎಂದು ವಿಜ್ಞಾಪಿಸಿದರು. ಹಲ್ಲೆಲೂಯಾ. ಆಗ ಪ್ರವಾದಿ ಏನು ಹೇಳ್ತಾನೆ? ಯೆರೆಮೀಯ 42ರಲ್ಲಿ 4ನೇ ವಚನದಲ್ಲಿ, ಇದನ್ನು ಕೇಳಿ ಪ್ರವಾದಿಯಾದ ಯೆರೆಮೀಯನು ಅವರಿಗೆ, ನಿಮ್ಮ ಬಿನ್ನಹವನ್ನು ಕೇಳಿದೆನು, ಈಗೋ ನಿಮ್ಮ ಮಾತಿನಂತೆ ನಿಮ್ಮ ದೇವರಾದ ಯೆಹೋವನನ್ನು ಪ್ರಾರ್ಥಿಸುವೆನು. ಯೆಹೋವನು ಯಾವ ಉತ್ತರವನ್ನು ದಯಪಾಲಿಸುವನು ಒಂದನ್ನೂ ಮುಚ್ಚದೆ ನಿಮಗೆ ತಿಳಿಸುವೆನು ಎಂದು ಹೇಳಲು, ಮತ್ತೆ ಈ ಜನರು ಏನು ಹೇಳ್ತಾ ಇದ್ದಾರೆ ಯೆರೆಮೀಯನಿಗೆ? ಅವರು ಯೆರೆಮೀಯನಿಗೆ, ನಿನ್ನ ದೇವರಾದ ಯೆಹೋವನು ನಿನ್ನ ಮೂಲಕ ನಮಗೆ ಕಳುಹಿಸುವ ಮಾತಿನಂತೆ ನಾವು ನಡೆಯದಿದ್ದರೆ ಯೆಹೋವನು ಸ್ಥಿರವಾದ ಸತ್ಯ ಸಾಕ್ಷಿಯಾಗಿ ನಿಂತು ನಮ್ಮನ್ನು ಖಂಡಿಸಲಿ ಎಂಬುದಾಗಿ ಅವರೇ ಹೇಳ್ತಾರೆ. ಏನು ಹೇಳಿದರು? ವಿಧೇಯರಾಗಿ ನಡೆಯದಿದ್ದರೆ ಯೆಹೋವನು ಸ್ಥಿರವಾದ ಸತ್ಯ ಸಾಕ್ಷಿಯಾಗಿ ನಿಂತು ನಮ್ಮನ್ನು ಖಂಡಿಸಲಿ. ಆಮೇಲೆ ನಮ್ಮ ದೇವರಾದ ಯೆಹೋವನ ಮಾತು ಹಿತವಾಗಲಿ ಅಹಿತವಾಗಲಿ ಆತನ ಸನ್ನಿಧಿಯಲ್ಲಿ ವಿಚಾರಿಸುವುದಕ್ಕೆ ನಿನ್ನನ್ನು ಕಳುಹಿಸುವ ನಾವು ಅದನ್ನು ಕೇಳಿ ಕೈಕೊಳ್ಳುವೆವು. ನಮ್ಮ ದೇವರಾದ ಯೆಹೋವನ ಮಾತನ್ನು ನಾವು ಕೇಳಿದರೆ ನಮಗೆ ಶುಭವಾಗುತ್ತದಷ್ಟೇ ಎಂಬುದಾಗಿ ಹೇಳಿದರು. ಆದರೆ ಮುಂದಿನ ವಚನ ಬರುವಾಗ ಏನು ಹೇಳ್ತಾ ಇದ್ದಾರೆ ಅವರು? ಇದು ಯೆಹೋವನ ಮಾತೇ ಅಲ್ಲ, ಯೆರೆಮೀಯನು ಕೂಡಿಸಿಕೊಂಡು ಹೇಳ್ತಿರುವಂಥ ಮಾತು ಎಂಬುದಾಗಿ ಅನೇಕ ರೀತಿಯಲ್ಲಿ ವಾದ ವಿವಾದಗಳನ್ನು ಅವರೆಲ್ಲರೂ ಮಾಡ್ತಾರೆ. ಕೊನೆಯದಾಗಿ ದೇವರು ಹೇಳಿದ ಮಾತಿಗೆ ಅವರು ವಿಧೇಯರಾಗಲಿಲ್ಲ. ಬದಲಾಗಿ
ಅವ್ರು ಏನು ಮಾಡಿದ್ರು? ಎಷ್ಟು ಜನ ಆ ಬಾಬೆಲ್ನ ಅರಸನಾಗಿರೋದ ನೆಬೂಕದ್ನೆಚ್ಚರನು ಉತ್ತಮವಾಗಿರುವಂಥ ಶ್ರೇಷ್ಠವಾಗಿರೋರನ್ನೆಲ್ಲ ಸೆರೆಯಾಳಾಗಿ ಎಳ್ಕೊಂಡು ಹೋದಾಗ ಬಡವರು, ಊನವಾದವರು, ಯಾವುದೇ ಒಂದು ಗಣನೆಗೆ ಬಾರದವ್ರನ್ನೆಲ್ಲ ಬಿಟ್ಟು ಹೋದ. ಈಗ ಇವರೇನು ಮಾಡ್ತಾ ಇದ್ದಾರೆ? ಯೆರೆಮೀಯನ ಹತ್ರ ಬಂದ ತಕ್ಷಣ ದೇವರು ಹೇಳಿದ ಮಾತು, ನೀವು ಈ ದೇಶದಲ್ಲಿ ನೆಲೆಗೊಂಡಿದ್ದರೆ ನಾನು ನಿಮ್ಮನ್ನು ಕಟ್ಟುವೆನು, ಕೆಡುವುದಿಲ್ಲ, ನೆಡುವೆನು, ಕೀಳುವುದಿಲ್ಲ ಎಂಬುದಾಗಿ ದೇವರು ಹೇಳಿದ. ಆದರೆ ಅವರು ದೇವರ ಮಾತನ್ನೇ ಧಿಕ್ಕರಿಸಿ ಹೊರಟರು. ಹಲ್ಲೆಲೂಯಾ. ಆದರೆ ಇಲ್ಲಿ ಏನು ಹೇಳಿದರು? ನಿನ್ನ ಮೂಲಕ ನಮಗೆ ಕಳುಹಿಸುವ ಮಾತಿನಂತೆ ನಾವು ನಡೆಯದಿದ್ದರೆ ಎಂಬುದಾಗಿ ಹೇಳ್ತಾರೆ. ಯಾಕೆ ನಡೆಯಲಿಲ್ಲ ಇವರು ಇಲ್ಲಿ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದರೆ ಅದರ ಪರಿಣಾಮವಾಗಿ ನೀವು 43ನೇ ಅಧ್ಯಾಯ, 44ನೇ ಅಧ್ಯಾಯ, 45, 46 ವಿಷಯಗಳ ಅಧ್ಯಾಯಗಳನ್ನು ನೀವು ಅಲ್ಲಿ ಓದುವಾಗ ನಿಮಗೆ ಗೊತ್ತಾಗ್ತದೆ ಅವರ ಅಂತ್ಯ ಎಂಥ ವಿಚಿತ್ರ ಭಯಾನಕವಾಗಿ ಅವರ ಅಂತ್ಯವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇದು ಕೊನೆಯ ಕಾಲವಾಗಿದೆ. ಕರ್ತನಾದ ಯೇಸು ಕ್ರಿಸ್ತನು ಬರುವಂಥ ಸಮಯವಾಗಿದೆ. ಹಾಗಾಗಿ ನಾವು ಸಭೆಯು ಅವರ ಬಗ್ಗೆ ಇವರ ಬಗ್ಗೆ ನಾವು ಮಾತಾಡ್ತಾ ಕುಳಿತುಕೊಳ್ಳುವಂಥ ಸಮಯವಲ್ಲವಿದು. ಹಲ್ಲೆಲೂಯಾ. ಇವತ್ತು ನಾವು ಎಚ್ಚರಿಕೆ ವಹಿಸಬೇಕಾದ ಭಾಗ ಯಾವುದು? ದೀಪದಲ್ಲಿ ಎಣ್ಣೆ ಕೊರತೆಯಾಗದ ಹಾಗೆ ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ಕೂಡ ನಾವು ಎಚ್ಚರಿಕೆ ವಹಿಸ್ತಾ ಇರಬೇಕು. ಹಲ್ಲೆಲೂಯಾ. ಅವರಿವರ ಬಗ್ಗೆ ಮಾತಾಡಿ ಕಾಲಹರಣ ಮಾಡಿಕೊಂಡು ಹತ್ತಿಕೊಂಡಂಥ ಮುತ್ತಿಕೊಳ್ಳುವಂಥ ಪಾಪಗಳನ್ನು ನಿಮ್ಮ ಮೇಲೆ ಬರಮಾಡಿಕೊಳ್ಳಬಾರ್ದು. ಹಲ್ಲೆಲೂಯಾ. ಏನಿದ್ರು ದೇವರ ವಿಷಯದಲ್ಲಿ ಮಾತನಾಡಿ ದೇವರ ಜೊತೆಗೆ ಮಾತನಾಡಿ ಸುವಾರ್ತೆ ಸಾರ್ರಿ. ಅನೇಕ ಆತ್ಮಿಕತೆಯಲ್ಲಿ ಪರಿಪಕ್ವತೆಗೆ ಬರದಿರುವಂಥ ವಿಶ್ವಾಸಿಗಳನ್ನು ವಾಕ್ಯಗಳ ಮೂಲಕ, ನಂಬಿಕೆಗಳ ಮೂಲಕ ನೀವು ಬಲಪಡಿಸಬೇಕು. ಹಲ್ಲೆಲೂಯಾ. ವ್ಯರ್ಥವಾಗಿರುವಂಥ ಹರಟೆ ಮಾತುಗಳು ನಾವು ದೂರವಾಗಿರಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಪೌಲನು ಹೇಳ್ತಾ ಇದ್ದಾನೆ, ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳುವುದರಲ್ಲಿ ನೀವು ಪ್ರಯಾಸ ಪಡಬೇಕೆಂಬುದಾಗಿ. ಹಲ್ಲೆಲೂಯಾ. ನಮಗಿರೋದು ಒಂದೇ ಒಂದು ರಕ್ಷಣೆ. ಆ ರಕ್ಷಣೆ ದೇವರ ವಾಕ್ಯ ಹೇಳ್ತದೆ, ಕಡೆಯವರೆಗೆ ತಾಳುವನು ರಕ್ಷಣೆ ಹೊಂದುವನೆಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ನಮ್ಮ ದೇವರ ವಾಕ್ಯದಂತೆ ಆತನು ಹೇಳಿದ ಪ್ರಕಾರವಾಗಿ ನಾನು ನಿಮ್ಮನ್ನು ನೀವಿರುವ ಸ್ಥಳದಲ್ಲೇ ಕಟ್ಟುವೆನು, ಆಮೇಲೆ ಕೀಳುವುದಿಲ್ಲ, ನೆಡುವೆನು. ಪ್ರೈಸ್ ದಿ ಲಾರ್ಡ್. ನಮ್ಮ ಆತ್ಮಿಕ ಜೀವಿತ, ನಮ್ಮ ಕುಟುಂಬ ಜೀವಿತ, ಸೇವೆಯ ಜೀವಿತ ಕರ್ತನಿಂದಲೇ ಕಟ್ಟಲ್ಪಡಬೇಕಾದ್ರೆ ನಾವು ಕರ್ತನ ಮಾತಿಗೆ ವಿಧೇಯರಾಗಿ ನಾವು ಜೀವಿಸೋಣ. ಹಾಗಾಗುವಂತೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.